ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ನಾವು ಇವತ್ತು ಕಲಿಯಾಕತ್ತೇವೆ ಆ್ಯಕ್ಟಿವೈಸ್ ಪ್ಯಾಸಿವೈಸಿಂದ ಮುಂದುವರೆದ ಭಾಗ. ನಿನ್ನೆ ಏನು ಮಾಡಿದ್ವಿ? ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಒಳಗೆ ಅದರ ಮೀನಿಂಗ್ ಏನು, ಆ್ಯಕ್ಟಿವೈಸ್ ಅಂದ್ರೇನು, ಪ್ಯಾಸಿವೈಸ್ ಅಂದ್ರೇನು, ಅದರಲ್ಲಿ ಪ್ರೆಸೆಂಟ್ ಟೆನ್ಸರ್ಸ್ ಒಳಗೆ ರೂಲ್ಸ್ ಏನು ಬರ್ತದೆ, ಎಕ್ಸಾಂಪಲ್ಸ್ಗಳನ್ನ ನೋಡ್ಕೊಂಡು ಬಂದ್ವಿ. ಸೊ ಈಗ ಅದೇ ಥರ ಸೇಮ್ ಪಾಸ್ಟ್ ಟೆನ್ಸಲ್ಲಿಯೂ ಸಹ ನಾವೇನು ಮಾಡ್ಕೊಂಡು ಬಂದ್ಬಿಡೋನು, ಅದರ ರೂಲ್ಸ್ ಏನು, ಅದನ್ನು ಹೆಂಗೆ ಫಾರ್ಮೇಷನ್ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡೋನು. ಸೊ ಫಸ್ಟಿಗೆ ಏನು ರೂಲನ್ನು ಬರ್ಕೊಂಡ್ಬಿಡೋನು. ಸೊ ಒಂದು ಸೈಡ್ ಆ್ಯಕ್ಟಿವೈಸು, ಒಂದು ಸೈಡ್ ಪ್ಯಾಸಿವೈಸ್ ಅಂತ ಬರ್ಕೊಂಡ್ಬಿಡ್ರಿ. ಬರ್ಕೊಂಡ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಈಗ ಫಸ್ಟ್ನಾಗೆ ಆ್ಯಕ್ಟಿವೈಸಿಂದ ಏನು ರೂಲು? ಸೊ ಆ್ಯಸ್ ಯೂಶ್ವಲ್ ಸಬ್ಜೆಕ್ಟ್, ಇಲ್ಲೇ V2 ಆಬ್ಜೆಕ್ಟ್ ಬರ್ತೈತಿ, ಇಲ್ಲೇ ಆಬ್ಜೆಕ್ಟ್, ಅದಾದಮೇಲೆ ಹೆಲ್ಪಿಂಗ್ ವರ್ಬ್, ಅದಾದಮೇಲೆ ಇಲ್ಲಿ V3 ಬೈ ಪ್ಲಸ್ ಸಬ್ಜೆಕ್ಟ್ ಬರ್ತೈತಿ. ಈಗ ಎಕ್ಸಾಂಪಲ್ ನೋಡೋದಾದ್ರೆ, ಡ್ಯಾಡ್ ಡ್ರೋವ್ ಅಸ್ ಟು ಹೋಮ್ ಅಂತ ಬಂತು ಅಂದ್ರೆ ತಂದೆಯವರು ನಮ್ಮನ್ನು ಮನೆಗೆ ಕರ್ಕೊಂಡು ಬಂದರು ಅಂತಂದು. ಈಗ ಇದನ್ನೇನು ಮಾಡ್ಬೇಕು ನಾವು? ಪ್ಯಾಸಿವೈಸಿಗೆ ಕನ್ವರ್ಟ್ ಮಾಡ್ಬೇಕು. ಸೊ ಏನಕ್ಕತ್ತಿಲ್ಲ, ಇಲ್ಲಿ ಅಸ್ ಐತಿ. ಸೊ ಹೀಗಾಗಿ ಏನು ಬಂತಿಲ್ಲಿ? ವಿ ಬಂತು. ಹೆಲ್ಪಿಂಗ್ ವರ್ಬ್ ವಿ ವರ್, V3 ಕೇಳ ನಾವು, ಡ್ರೈವನ್ ಟು ಹೋಮ್ ಬೈ ಡ್ಯಾಡ್. ಅಂದ್ರೆ ಇದ್ರಾಗ ಏನು ಹೇಳಿದ ನಾವು ಮನೆಗೆ ನಮ್ಮ ತಂದೆಯಿಂದ ನಮ್ಮ ತಂದೆಯಿಂದ ಕರೆಸಲ್ಪಟ್ವಿ ಅಂತ ಇದ್ರಾಗ ಹೇಳಿದ. ಇದ್ರಾಗ ಏನು ಹೇಳಿದ? ನಮ್ಮ ತಂದೆ ನಮ್ಮನ್ನು ಮನೆಗೆ ಕರ್ಕೊಂಬಂದರು ಅಂತ ಹೇಳಿದ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಏನು? ಹೀ ಕಾಟ್ ದ ಬಾಲ್. ಅವೇನು ಮಾಡಿದ? ಬಾಲನ್ನು ಹಿಡಿದ. ಇದನ್ನ ಪ್ಯಾಸಿವೈಸ್ ಒಳಗೆ ದ ಬಾಲ್ ವಾಸ್ ಕ್ಯಾಚಿಂದ, ಕ್ಯಾಚ್ ಕಾಟ್ ಆಕತಿ. ಹೀಗಾಗಿ ಇಲ್ಲೇ V3 ಫಾರ್ಮು ಮತ್ತು V2 ಫಾರ್ಮು ಸೇಮ್ ಐತಿ, ಕನ್ಫ್ಯೂಸ್ ಆಗಬೇಡ್ರಿ. ಕಾಟ್ ಮುಂದೇನು? ಬೈ ಹಿಮ್, ಯಾರಿಂದ? ಅವನಿಂದ. ಕ್ಯಾಚು ಅವನಿಂದ ಹಿಡಿಯಲ್ಪಟ್ಟಿತು, ಪ್ಯಾಸಿವೈಸು. ಆ್ಯಕ್ಟಿವೈಸ್ ಅವನು ಕ್ಯಾಚನ್ನು ಹಿಡಿದನು. ನೆಕ್ಸ್ಟ್ ಏನು ಮಾಡೋನು? ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಒಳಗೆ ಅದರದ್ದು ಫಾರ್ಮುಲಾ ಮತ್ತು ಎಕ್ಸಾಂಪಲ್ಸ್ಗಳನ್ನು ನೋಡ್ಕೊಂಡು ಬಂದ್ಬಿಡ್ನು. ಸೊ ಫಸ್ಟಿಗೆ ಪಾಸ್ಟ್ ಟೆನ್ಸ್ ಒಳಗೆ ಆ್ಯಕ್ಟಿವೈಸ್ ಒಳಗೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಬರ್ತೈತಿ. ಇಲ್ಲಿ ಆ್ಯಸ್ ಯೂಶ್ವಲ್ ಫಸ್ಟ್ ಆಬ್ಜೆಕ್ಟ್, ಅದಾದಮೇಲೆ ಹೆಲ್ಪಿಂಗ್ ವರ್ಬ್, ಅದಾದಮೇಲೆ ಇಲ್ಲಿ ING ಬರೋದಿಲ್ಲ, ಬೀಯಿಂಗ್ ಪ್ಲಸ್ ಆ್ಯಸ್ ಯೂಶ್ವಲ್ V3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಫಸ್ಟ್ ಎಕ್ಸಾಂಪಲ್ ಏನು? ಜಿಮ್ಮಿ ವಾಸ್ ಮೇಕಿಂಗ್ ಅವರ್ ಕಾಸ್ಟ್ಯೂಮ್ಸ್. ಅಂದ್ರೆ ಜಿಮ್ಮಿ ಅವರ ಕಾಸ್ಟ್ಯೂಮನ್ನು ರೆಡಿ ಮಾಡತ್ತಿದ್ದ. ಇದನ್ನು ಈಗ ನಾವೇನು ಮಾಡಬೇಕು? ಪ್ಯಾಸಿವೈಸ್ ಒಳಗೆ ಕನ್ವರ್ಟ್ ಮಾಡಬೇಕು. ಸೊ ಅವರ್ ಫಸ್ಟಿಗೆ, ಯಾಕಂದ್ರೆ ಇದು ಆಬ್ಜೆಕ್ಟ್, ಅವರ್ ಕಾಸ್ಟ್ಯೂಮ್ಸ್ ವರ್ ಬೀಯಿಂಗ್, ಇಲ್ಲೇನಾಯ್ತು? ಈ ಬೀಯಿಂಗ್ ಇಲ್ಲಿ ಬಂತು, ಬೀಯಿಂಗ್ ಮೇಡ್ ಬೈ ಜಿಮ್ಮಿ. ಈ ಮೇಡ್ ಯಾಕೆ ಬಂತು? ಮೇಕ್, ಮೇಡ್, ಮೇಡ್. ಸೊ ಹಾಗಾಗಿ ಇದು V3 ಫಾರ್ಮ್ ಆಗಿದ್ದಕ್ಕೆ ಇಲ್ಲಿ ಬಂತು. ಸೊ ಸೆಕೆಂಡ್ ಏನು? ಶಿ ವಾಸ್ ರೀಡಿಂಗ್ ಅ ಬುಕ್. ಇದನ್ನ ಏನು ಹಾಕತ್ತಿಲ್ಲ? ಅ
book was being being read by her. ಇದು V3 ಫಾರ್ಮು read ಬಟ್ ಸ್ಪೆಲ್ಲಿಂಗ್ ಸೇಮ್ ಇರ್ತೈತಿ. ನೆಕ್ಸ್ಟ್ ಈಗೇನು ಮಾಡಿದ್ವಿ, ಪಾಸ್ಟ್ ಕಂಟಿನ್ಯೂಸ್ ಮುಗಿಸಿದ್ವಿ. ನೆಕ್ಸ್ಟ್ ಏನು ಮಾಡೋಣ, ಪಾಸ್ಟ್ ಪರ್ಫೆಕ್ಟ್ ಒಳಗೆ ಎಕ್ಸಾಂಪಲ್ಸ್ಗಳು ಫಾರ್ಮುಲಾಸನ್ನು ನೋಡಿಕೊಂಡು ಬಂದ್ಬಿಡೋದು. ಸೊ ಇಲ್ಲಿ ಸಬ್ಜೆಕ್ಟ್ ಆ್ಯಸ್ ಯೂಶುವಲ್ ಹೆಲ್ಪಿಂಗ್ ವರ್ಬ್ V3 ಪ್ಲಸ್ ಸಬ್ಜೆಕ್ಟ್, ಇಲ್ಲಿ ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಬೈ ಪ್ಲಸ್ ಸಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ಬಂದಾಗ ಇಲ್ಲಿ ಏನು ಬರ್ತೈತಿ, ಹ್ಯಾಡ್ ಪ್ಲಸ್ ಬೀನ್, ಇವ ಎರಡು ಬರ್ತಾವೆ. ನೆಕ್ಸ್ಟ್ ದ hunter had caught a fox. ಅಂದ್ರೆ ಬೇಟೆಗಾರ ಒಂದು ನರಿಯನ್ನು ಹಿಡ್ದ. ಇದನ್ನು ಪ್ಯಾಸಿವ್ ವಾಯ್ಸ್ ಒಳಗೆ ಅ ಫಾಕ್ಸ್ had been caught by hunter. So next second ಏನು, ಶೈಲಾ had given a gift to ರೀನಾ. ಏನು ಮಾಡಿದ್ದಕ್ಕೆ, ಶೈಲಾ ಅನ್ನೋ ಒಬ್ಬ ವ್ಯಕ್ತಿ ರೀನಾ ಅವರಿಗೆ ಒಂದು ಗಿಫ್ಟನ್ನು ಕೊಟ್ಟರು. ಏನು ಕೊಟ್ಟರು, ಒಂದು ಗಿಫ್ಟನ್ನು ಕೊಟ್ಟರು. ಇದನ್ನು ನಾವೇನು ಮಾಡಬೇಕು, ಪ್ಯಾಸಿವ್ ವಾಯ್ಸ್ ಒಳಗೆ ಮಾಡಬೇಕು. ಸೊ ಅ ಗಿಫ್ಟ್ had been given by ಶೈಲಾ ಟು ರೀನಾ. ಅಥವಾ ಇದ್ರಾಗ ಇನ್ನೊಂದು ನೀವು ಏನು ಚೇಂಜ್ ಮಾಡ್ಬೋದು, ಹ್ಯಾಡ್ ಬಿನ್ ಗಿವನ್ ಟು ರೀನಾ ಬೈ ಶೈಲಾ ಅಂತಲೂ ಮಾಡ್ಕೋಬೋದು. ಇದೇನಾಗಿತ್ತು, ಇದು ನಮ್ಮ ಪಾಸ್ಟ್ ಟೆನ್ಸಿನ ಫಾರ್ಮುಲಾಸ್ ಮತ್ತು ಎಕ್ಸಾಂಪಲ್ಸ್ಗಳು ಆಗಿದ್ವು. ಈಗ ನೆಕ್ಸ್ಟ್ ಏನು ಮಾಡೋಣ, ಫ್ಯೂಚರ್ ಟೆನ್ಸಿಂದು ಸ್ಟಾರ್ಟ್ ಮಾಡಿಬಿಡುವ. ಸೊ ಮೊದಲು ಸಿಂಪಲ್ ಫ್ಯೂಚರ್ ಟೆನ್ಸು ಆ್ಯಸ್ ಯೂಶುವಲ್ ಫಾರ್ಮುಲಾ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಆಬ್ಜೆಕ್ಟ್. ಇಲ್ಲೇ ಆಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಬಿ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬು V3 by plus subject. So example, the chair will sing the next ಹೈಮನ್. ಅಂದ್ರೆ ದ ಚೇರ್ ಅಂದರೆ ಯಾರೋ ಒಬ್ಬರು ಪರ್ಸನ್, ಅಂದರೆ ಆ ಸೀನಿಯರ್ ಆದಂಥವ್ರು ಅಥವಾ ಗೆಸ್ಟ್ ಅಂತ ಕರಿತೇವಲ್ಲ, ಅವರು ಮುಂದಿನ ಪದವನ್ನು ಅಥವಾ ಮುಂದಿನ ಮಂತ್ರ ವಟ್ಟೆಬರ್ ಏನೋ ಒಂದು ಹಾಡಾಕತ್ತಾರ. ಅವರು ಆ ಲಿರಿಕ್ಸನ್ನು ಅವ್ರು ಹಾಡಬೇಕು. ಇದನ್ನು ಇವ್ರು ಆ್ಯಕ್ಟಿವ್ ವಾಯ್ಸ್ ಒಳಗೆ ಹೇಳ್ಯಾರ. ನಾವೇನು ಮಾಡ್ಬೇಕು, ಅದನ್ನ ಪ್ಯಾಸಿವ್ ವಾಯ್ಸ್ ಒಳಗೆ ಕನ್ವರ್ಟ್ ಮಾಡಬೇಕು. ದ ನೆಕ್ಸ್ಟ್
ಹೈಮನ್ ವಿಲ್ ಬಿ, ಈಗ ಗೊತ್ತಾತ ಈ ಬಿ ಎಲ್ಲಿ ಬಂತಂತ. ವಿಲ್ ಬಿ ಸಂಗ್ ಬೈ ದ ಯಾರು ಚೇರ್ಪರ್ಸನ್, ಅವ್ರ ಕಡೆಯಿಂದ ಹಾಡಲ್ಪಡುತ್ತದೆ. ಸೊ ನೆಕ್ಸ್ಟು ವಿ ವಿಲ್ ಸೆಲೆಬ್ರೇಟ್ ಹರ್ ಬರ್ತ್ಡೇ, ನಾವು ಅವಳ ಬರ್ತಡೇನ ಸೆಲೆಬ್ರೇಟ್ ಮಾಡ್ತೇವಿ, ಮುಂದೆ ಮಾಡತ್ತಾರ ಅವರು. ಸೊ ಆ್ಯಸ್ ಯೂಶ್ವಲಿ ಇದು ಪ್ಯಾಸಿವ್ ವಾಯ್ಸ್ ಒಳಗೆ ಹರ್ ಬರ್ತ್ಡೇ ವಿಲ್ ಬಿ ಸೆಲೆಬ್ರೇಟೆಡ್ ಬೈ ಅಸ್, ಅವಳ ಬರ್ತಡೆಯು ನಮ್ಮಿಂದ ಆಚರಿಸಲ್ಪಡುತ್ತದೆ. ಇದು ಸಿಂಪಲ್ ಫ್ಯೂಚರ್ ಟೆನ್ಸ್. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಬರೋದು ಫ್ಯೂಚರ್ ಪರ್ಫೆಕ್ಟ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಹ್ಯಾವ್, ಇದು ಹೆಲ್ಪಿಂಗ್ ವರ್ಬ, ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಹ್ಯಾವ್ ಬೀನ್ ಅನ್ನೋದು ಇವು ಎಲ್ಲ ಹೆಲ್ಪಿಂಗ್ ವರ್ಬ, ಬಟ್ ಸ್ಪೆಸಿಫಿಕ್ ಆಗಿ ಇಲ್ಲಿ ಯೂಸ್ ಆಗೋದಕ್ಕೆ ಸಪ್ರೇಟಾಗಿ ಬರ್ದಾನೆ ಅವನ ಅಷ್ಟೇ. ಸೊ ಫಸ್ಟ್ ಒನ್, ಶಿ ವಿಲ್ ಹ್ಯಾವ್ finished the homework by 6 PM. ಅಂದ್ರೆ 6 ಗಂಟೆ ಒಳಗೆ ಆಕೆ ಅವಳ ಹೋಮ್ವರ್ಕನ್ನು ಮುಗಿಸಿರ್ತಾಳ ಅಂತ ಹೇಳಕತ್ತಾರ ಅವರು ಆ್ಯಕ್ಟಿವ್ ವಾಯ್ಸ್ ಒಳಗೆ. ಇದನ್ನು ನೀವೇನು ಮಾಡಬೇಕು? ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಹೆಂಗೆ? ದ homework will have been finished by her by 6 PM. Next example, he will have completed the project before the ಡೆಡ್ಲೈನ್. ಅಂದರೆ ಡೆಡ್ಲೈನ್ ಒಳಗೆ ಅವ ಒಂದು ಪ್ರಾಜೆಕ್ಟನ್ನು ಮುಗಿಸ್ತಾನ ಅಂತಂದು ಏನು ಮಾಡತ್ತಾರ ಹೇಳಕತ್ತಾರ ಅವರು. ಈಗ ಇದನ್ನು ನಾವೇನು ಮಾಡಬೇಕು? ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ ದ ಪ್ರಾಜೆಕ್ಟ್ will have been completed by him before the
ಡೆಡ್ ಲೈನ್ ಏನಾಯಿತು, ಆ ಪ್ರಾಜೆಕ್ಟು ಅವನಿಂದ ಬಿಫೋರ್ ಡೆಡ್ಲೈನ್ ಒಳಗೆ ಕಂಪ್ಲೀಟ್ ಆಕತಿ ಅಂತ ಇದು ಹೇಳಿದ್ರೆ ಅವ ಪ್ರಾಜೆಕ್ಟನ್ನು ಡೆಡ್ಲೈನ್ ಮುಗಿಯೋಕ್ಕಿಂತ ಮುಂಚೆ ಕಂಪ್ಲೀಟ್ ಮಾಡ್ತಾನೆ ಅಂತಂದು ಇದು ಹೇಳ್ತತಿ. ಸೊ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಒಳಗೆ ಯಾವ ಟೈಪ್ ಟೆನ್ಸಸ್ ಬರ್ತಾವಂತಂದು ಇವನಷ್ಟು ನಾವು ಡಿಸ್ಕಷನ್ಸನ್ನು ಮಾಡಿದ್ವಿ. ಸೊ ಈಗೇನು ಮಾಡೋದು ನೆಕ್ಸ್ಟು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗೆ ಈಗ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮೇಲೆ ಏನೇನು ಕೇಳ್ಯಾನ ಅನ್ನೋದನ್ನು ಒಂದು ಸ್ವಲ್ಪ ನೋಡ್ಕೊಂಡು ಬರೋನು. ಅದಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿದ್ದ ಕೆಲಸ ಏನು, ಆ್ಯಸ್ ಯೂಶ್ವಲ್ ಇವತ್ತಿನ 5 V1 V2 V3ನ ಕಲಿಯೋಣ ಅಂತ. ಸೊ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ನಮ್ಮ 1ನೇ ವರ್ಡ್ ಇವತ್ತಿನೇನು, ಮೇಕ್. ಮೇಕ್ ಅಂದರೆ ತಯಾರಿಸು ಅಂತ. ಮೇಕ್, ಮೇಡ್, ಮೇಡ್, ಮೇಕಿಂಗು, ನೆಕ್ಸ್ಟು ಮೇಕ್ಸ್ ಅಂತ ಆಕತಿ. ನೆಕ್ಸ್ಟು ಮೀಟ್ ಅಂದರೆ ಭೇಟಿಯಾಗು. ನೆಕ್ಸ್ಟು V2 ಏನಾಕತಿ, ಮೆಟ್. V3 ಮೆಟ್. V1 ಪ್ಲಸ್ ING ಮೀಟಿಂಗ್, ಇದು ಮೀಟ್ಸ್. ಸೊ ನಮ್ಮ ಥರ್ಡ್ ವರ್ಬ್ ಏನು, ಸೆಲ್. V2 sold, V3 sold, V1 plus ING selling. ನೆಕ್ಸ್ಟ್ ಸೆಲ್ಸ್. 4ನೇ ಶಬ್ದ ಯಾವ್ದು ಹೇಳುನು, ಲೀವ್. ಸೊ ಲೀವ್ ಅಂದರೆ ಬೀಳ್ಕೊಡು, ಹೊಂಟಾರ ಅನ್ನಂಗೆ ಅರ್ಥ. ಲೀವ್, ಲೆಫ್ಟ್, ಲೀವಿಂಗ್, ಲೀವ್ಸ್. ನಮ್ಮ ಇವತ್ತಿನ ಲಾಸ್ಟ್ ವರ್ಡ್ ಯಾವ್ದು ಹೇಳುಣ್ರಿಪ್ಪ, ಲಕ್ಷಣ ಬರುವಲ್ಲ ಯಾವ. ನಮ್ಮ ಹುಡುಗರು ಇಷ್ಟ ಅದು ಆಗುವಂಥದ್ದು ಹಾಕೊಂಡು. ರೈಡ್ ಅಂದ್ರೇನು, ಗಾಡಿ ಹಂಗೆ ಲಾಂಗ್ ಡ್ರೈವ್ ಹೊಂಟ್ಬಿಟ್ರೆ ಹುಡುಗರು ಚಾ ಕುಡಿಯೋಕೆ 5 ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ. ಸೊ ಹಾಗಾಗಿ ಇದು ಅಡ್ಡಿ ಇಲ್ಲ ಅಂತಂದು ಅನ್ನಿಸ್ತು. ಸೊ ರೈಡ್, ರೋಡ್, ನೆಕ್ಸ್ಟ್ ಏನಾಕತಿ, ರೋಡನ್ನು ಆಗೋದಿಲ್ಲ, ರೋಡು ಇರೋದಿಲ್ಲ, ರೀಡನ್ ಆಕತ್ತದ. ನೆಕ್ಸ್ಟ್ ರೈಡಿಂಗ್, ಅದಾದಮೇಲೆ ರೈಡ್ಸ್. ಸೊ ಇದಾಗಿತ್ತು ನಮ್ಮ ಇವತ್ತಿನ V1 V2 ING ಪ್ಲಸ್ ES 5 ನಾವೇನು ಮಾಡಿದ್ವಿ, ಇವತ್ತು 5 ಹೊಸ ಶಬ್ದಗಳನ್ನು ಕಲ್ತ್ವಿ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ, ನಾ ಆಗಲ್ಲ ಹೇಳ್ದಂಗೆ ಕ್ವಶನ್ ಪೇಪರ್ ಒಳಗೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮೇಲೆ ಕೇಳಿದಂಥ ಪ್ರಶ್ನೆಗಳನ್ನು ಬಿಡಿಸೋಣಂತ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವುದು, ಅದು ಯಾವಾಗಿಂದು ಅಂತಂದು ನಿಮ್ಮ ಎದುರಿಗೆ ಐತಿ, ನಾನು ಅದೇನು ಹೇಳಕ್ಕೆ ಹೋಗೋದಿಲ್ಲ. ನಾವು ಡೈರೆಕ್ಟ್ ಏನು ಮಾಡೋಣ, ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸನ್ನು ಮಾಡ್ಕೊತ ಹೋಗೋಣಂತ. ಸೊ ಫಸ್ಟ್ ಒನ್, ಮನು ವಿಲ್ ಟೆಲ್ ಹರ್ ಲೇಟರ್ ಅಂದ್ರೆ ಮನು ಆಕಿಗೆ ಆಮೇಲೆ ಹೇಳ್ತಾನೆ. ಸೊ ಇದನ್ನೀಗ ಆ್ಯಕ್ಟಿವ್ ವಾಯ್ಸ್ ಒಳಗೆ ಐತಿದೆ, ಇದನ್ನು ನಾವೇನು ಮಾಡಬೇಕು, ಪ್ಯಾಸಿವ್ ವಾಯ್ಸ್ ಒಳಗೆ ಮಾಡಬೇಕು. ಸೊ ಅವಾಗ ಏನಾಕತಿ, ಆಪ್ಷನ್ ಎ, ಶಿ ವಿಲ್ ಬಿ ಟೆಲ್ ಹರ್ ಬೈ ಲೇಟರ್ ಬೈ ಮನು, ಶಿ ವಿಲ್ ಬಿ ಟೆಲ್ ಲೇಟರ್ ಬೈ ಮನು, ಶಿ ವಿಲ್ ಬಿ ಟೋಲ್ಡ್ ಲೇಟರ್ ಬೈ ಮನು, ಶಿ ವಿಲ್ ಬಿ ಟೆಲ್ ಲೇಟರ್ ಅಂತ ಕೊಟ್ಟ ನಾವು. ಸೊ ಇಲ್ಲೇ ಒಂದನೇದು ವಿಚಾರ ಮಾಡಿರಿ, ಟೆಲ್ಲಿಂದ V3 ಫಾರ್ಮ್ ಏನಾಕತಿ ಅದನ್ನು ವಿಚಾರ ಮಾಡಿರಿ. ಯಾಕಂದ್ರೆ ಈಗ ಜಸ್ಟ್ ನಾನು ನಿಮ್ಗೆ ಹೇಳೀನಿ V3 ಬರ್ತತಿ ಅಂತಂದು. ಸೊ ಇಲ್ಲಿ V3 ಇಲ್ಲ, ಇಲ್ಲೂ V3 ಇಲ್ಲ, ಇಲ್ಲೂ V3 ಇಲ್ಲ. ಆನ್ಸರ್ ಯಾವುದು? ಸಿಂಪಲ್. ನೀವು ಬರೀ ಫಾರ್ಮುಲಾ ಒಂದು ನೆನಪಿಟ್ಕೊಂಡ್ಬಿಟ್ರೆ ನಿಮಗೆ ಆನ್ಸರ್ ಗೊತ್ತಾಗ್ಬಿಡ್ತೈತಿ. ನೆಕ್ಸ್ಟ್ ಒನ್, ಹಿ ಹ್ಯಾಸ್ ದ ವಿಲ್ಲಾ ಬೀನ್ ಆಕ್ಯುಪೈಡ್ ಬೈ
ದೆಮ್, ಇದನ್ನು ಪ್ಯಾಸಿವ್ ವಾಯ್ಸ್ ಒಳಗೆ ಕೊಟ್ಟಾನವ. ಹ್ಯಾಸ್ ದ ವಿಲ್ಲಾ ಬಿನ್ ಆಕ್ಯುಪೈಡ್ ಬೈ ದೆಮ್ ಅಂತಂದು ಕೇಳ್ಯಾನವ. ಅದಾದಮೇಲೆ ನೀವೇನು ಮಾಡಬೇಕು, ಇದನ್ನು ಆ್ಯಕ್ಟಿವ್ ವಾಯ್ಸ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಡಿಡ್ ದೇ ಆಕ್ಯುಪೈಡ್ ದ ವಿಲ್ಲಾ, ಹ್ಯಾಡ್ ದೇ ಆಕ್ಯುಪೈಡ್ ದ ವಿಲ್ಲಾ, ಹ್ಯಾವ್ ದೇ ಆಕ್ಯುಪೈಡ್ ದ ವಿಲ್ಲಾ, ಡೂ ದೇ ಆಕ್ಯುಪೈಡ್ ದ ವಿಲ್ಲಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದು ಬರ್ತೈತಿ? ಸಿ, ಡಿಡ್ ಬರೋದಿಲ್ಲ, ಹ್ಯಾಡು ಬರೋದಿಲ್ಲ, ಡೂನು ಬರೋಂಗಿಲ್ಲ. ಸೊ ಹ್ಯಾವ್ ದೇ ಆಕ್ಯುಪೈಡ್ ದ ವಿಲ್ಲಾ. ಇಲ್ಲಿ ನೋಡ್ರಿ ಮೂರು ಸೇಮ್ ಅದಾವ. ಸಾರಿ, ಇತ್ತಾಗಿಂದನು ಹೌದಾ, ಇದು ಸೇಮ್ ಐತಿ, ಬರೀ ಇಲ್ಲಷ್ಟ ಚೇಂಜ್ ಆಗೈತಿ. ಹ್ಯಾವ್ ಯಾಕೆ ಬಂತು? ಅಲ್ಲೇ ಅವರು ಅಂತ ಐತಿ, ಹೀಗಾಗಿ ಹ್ಯಾವ್ ಬಂತು. ನೆಕ್ಸ್ಟ್ ಕ್ವಶನ್ನು, ಪ್ರಿಯಾ ವಾಷಸ್ ಹರ್ ಕ್ಲಾತ್ಸ್ ಇನ್ ದ ಈವ್ನಿಂಗ್. ಏನು ಮಾಡ್ತಾಳೆ? ಪ್ರಿಯಾ ಸಂಜೆ ಮುಂದೆ ಅರ್ಬಿ ಒಕ್ಕೊಂತಾಳೆ. ಸೊ ಇದನ್ನು ನೀವು ಏನು ಮಾಡ್ಬೇಕೀಗ, ಆ್ಯಕ್ಟಿವ್ ವಾಯ್ಸ್ ಒಳಗೆ ಇದ್ದಿದ್ದನ್ನು ಪ್ಯಾಸಿವ್ ವಾಯ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕು. ಹೌದಾ? ಒಂದೇದೇನು, ದ ಕ್ಲಾತ್ ವಾಸ್ ವಾಶ್ಡ್ ಬೈ ಪ್ರಿಯಾ ಇನ್ ದ ಈವ್ನಿಂಗ್. ದ ಕ್ಲಾತ್ಸ್ ಈಸ್ ವಾಶ್ಡ್ ಬೈ ಪ್ರಿಯಾ ಇನ್ ದ ಈವ್ನಿಂಗ್. ದ ಕ್ಲಾತ್ಸ್ ಆರ್ ವಾಶ್ಡ್ ಬೈ ಪ್ರಿಯಾ ಇನ್ ದ ಈವ್ನಿಂಗ್. ದ ಕ್ಲಾತ್ಸ್ ವರ್ ವಾಶ್ಡ್ ಬೈ ಪ್ರಿಯಾ ಇನ್ ದ ಈವ್ನಿಂಗ್. ಇಲ್ಲಿ ನೋಡ್ರಿ, ಪ್ರಿಯಾ ಇನ್ ದ ವಾಶ್ಡ್ ಬಿಟ್ಬಿಡ್ರಿ. ಈ ವಾಶ್ಡಿಂದ ಈ ಸೆಂಟೆನ್ಸ್ ನೋಡೋಕೆ ಹೋಗ್ಬಿಡ್ರಿ. ವಾಶ್ಡಿಂದ ಎಲ್ಲ ಏನದವು? ಸೇಮ್ ಅದಾವು. ಇಲ್ಲಿ ಬೇಕಾಗಿದ್ದು ಇಲ್ಲಷ್ಟ ಏನೋ ಇದ್ರಾಗ ಅಷ್ಟು ನೀವು ತಲೆ ಕೆಡಿಸ್ಕೋಬೇಕಾಗಿದ್ದು. ದ ಕ್ಲಾತ್ಸ್ ವಾಸ್ ಅಂತೂ ಆಗೋದಿಲ್ಲ. ಅಕ್ಕಿ ಒಂದೇ ದೇವ ಮಾಡತ್ತಾಳ. V3 ಅಂತೂ ಎಲ್ಲ ಕಡೆ ಐತೆ. ಹೌದಾ? ಇದನ್ನ ಬಿಟ್ಬಿಡ್ರಿ. ಅಕ್ಕಿ ಯಾವಾಗ ಮಾಡ್ತಾಳೆ? ಈವ್ನಿಂಗ್ ಮಾಡ್ತಾಳೆ. ಸೊ ಅಕ್ಕಿ ಮಾಡ್ಯಾಳನು? ಇಲ್ಲ, ಇದು ಹೋತು. ನೆಕ್ಸ್ಟ್ ಇಲ್ಲೇ ಕ್ಲಾತ್ಸ್ ಅಂತ ಕೊಟ್ಟ ನಾವು. ಕ್ಲಾತ್ಸ್ ಅಂತ ಕೊಟ್ಟರೆ ಸಿಂಗ್ಯುಲರ್ ಈಸ್ ಬರ್ತೈತಿ, ಪ್ಲೂರಲ್ಗೆ ಏನು ಬರ್ತೈತಿ? ಆರ್ ಓರ್ ಬರ್ತವೆ. ಹೌದಾ? ಆದರೆ ಇದು ಪಾಸ್ಟ್ ಟೆನ್ಸ್ ಆಗಿದ್ರೆ ವರ್ ಬರ್ತಿತ್ತು. ಅದು ಪಾಸ್ಟ್ ಟೆನ್ಸ್ ಅಲ್ಲ, ಅದು ಇದು ಫ್ಯೂಚರ್ ಒಳಗೆ ಆಕತ್ತದ, ಪ್ರೆಸೆಂಟ್ ಒಳಗೆ ಹೇಳಕತ್ತಾರ. ಸೊ ಅದಕ್ಕೇನು ಆನ್ಸರ್? ಸಿ, ದ ಕ್ಲಾತ್ಸ್ ಆರ್ ವಾಶ್ಡ್ ಬೈ ಪ್ರಿಯಾ ಇನ್ ದ ಈವ್ನಿಂಗ್. ಕ್ವಶನ್ ಏನು? ದ ಕ್ಲಾತ್ಸ್ ವಿಲ್ ಬಿ ಡೆಲಿವರ್ಡ್ ಬೈ ದ ಶಾಪ್ ಆನ್ ಮಂಡೇ. ಸೊ ಇದು ಯಾವ ಇದ್ರೊಳಗೆ ಐತಿ? ಪ್ಯಾಸಿವ್ ವಾಯ್ಸ್ ಒಳಗೆ ಐತಿ. ಹೌದಾ? ಇದನ್ನು ನಾವೇನು ಮಾಡಬೇಕು? ಆ್ಯಕ್ಟಿವ್ ವಾಯ್ಸ್ ಒಳಗೆ ಮಾಡಬೇಕು. ಸೊ ಒಂದೇದೇನು, ದ ಶಾಪ್ ವಿಲ್ ಬಿ ಡೆಲಿವರಿಂಗ್ ದ ಕ್ಲಾತ್ಸ್ ಆನ್ ಮಂಡೇ. ಸೆಕೆಂಡ್ ಒನ್, ದ ಶಾಪ್ ವಿಲ್ ಡೆಲಿವರ್ ದ ಕ್ಲಾತ್ಸ್ ಆನ್ ಮಂಡೇ. ನೆಕ್ಸ್ಟ್, ದ ಶಾಪ್ ವುಡ್ ಬಿ ಡೆಲಿವರಿಂಗ್ ದ ಕ್ಲಾತ್ಸ್ ಆನ್ ಮಂಡೇ. ಲಾಸ್ಟ್ ಒನ್, ದ ಶಾಪ್ ವುಡ್ ಡೆಲಿವರ್ ದ ಕ್ಲಾತ್ಸ್ ಆನ್ ಮಂಡೇ. ಈಗ ಇಲ್ಲೊಂದು ಹೇಳ್ತೇನೆ, ಏನಪ್ಪ? ಡೆಲಿವರಿಂಗ್, ವುಡ್. ಹೌದಾ? ಸೊ ಇದು ಡೆಲಿವರ್ಡ್ ಅಂತ ಐತಿ. ಹೌದಾ? ಈಗ ಡೆಲಿವರಿಂಗ್ ಅಂತಿತ್ತಂದ್ರೆ ಅಲ್ಲಿ ING ಫಾರ್ಮ್ ಬರ್ಬೇಕಾಗಿದ್ರೆ ಇಲ್ಲಿ ಏನು ಬರ್ತಿತ್ತು? ಬೀಯಿಂಗ್ ಅಂತ ಬರ್ತಿತ್ತು. ಹೌದಾ? ಸೊ ಡೆಲಿವರಿಂಗ್ ಹೋತು. ಇಲ್ಲಿ ಆಲ್ರೆಡಿ ವಿಲ್ ಐತಿ. ಹೌದಾ? ನೆಕ್ಸ್ಟ್ ವುಡ್ ಅಂದ್ರೆ ಡೌಟ್, ಕೊಡ್ಬೋದು, ಕೊಡ್ಲಿಕ್ಕಿಲ್ಲೂ ಇಲ್ಲ. ಸೊ ಹೀಗಾಗಿ ಇದೇನು ಬರ್ತೈತಿ? ವುಡ್ಡು ಬರೋಂಗಿಲ್ಲ. ಸೊ ರೈಟ್ ಆನ್ಸರ್ ಯಾವುದು? ರೈಟ್ ಆನ್ಸರ್ ಆಪ್ಷನ್ ನಂಬರ್ 2. ದ ಶಾಪ್ ವಿಲ್ ಡೆಲಿವರ್ ದ ಕ್ಲಾತ್ಸ್ ಆನ್ ಮಂಡೇ. ನೆಕ್ಸ್ಟ್ ಕ್ವಶನ್, ರಾಬಿನ್ ರೋಲ್ಡ್ ದ ಮಾರ್ಬಲ್ ಥ್ರೂ ಸ್ಮಾಲ್ ಪ್ಲಾಸ್ಟಿಕ್ ಪೈಪ್. ರಾಬಿನ್ ಏನು ಮಾಡಿದ? ಒಂದು ಮಾರ್ಬಲನ್ನು ಸ್ಮಾಲ್ ಪ್ಲಾಸ್ಟಿಕ್ ಪೈಪನ್ನು ಅದ್ರ ಮೇಲೆ ರೋಲ್ ಮಾಡಿದ. ಹೌದಾ? ಈಗ ಇದು ಆ್ಯಕ್ಟಿವ್ ವಾಯ್ಸ್ ಒಳಗೆ ಐತಿ. ಸೊ ಇದನ್ನು ನೀವೇನು ಮಾಡಬೇಕು? ಪ್ಯಾಸಿವ್ ವಾಯ್ಸ್ ಒಳಗೆ ಮಾಡಬೇಕು. ಆಪ್ಷನ್ ಏನೇನು ಕೊಟ್ಟಾನವ? ಆಪ್ಷನ್ ನಂಬರ್ 1, ಅ ಮಾರ್ಬಲ್ ವಾಸ್ ರೋಲ್ಡ್ ಬೈ ರಾಬಿನ್ ಇನ್ ಅ ಸ್ಮಾಲ್ ಪ್ಲಾಸ್ಟಿಕ್ pipe. B, a small plastic pipe was rolled through a marble by Robin. The marble was rolled through a small plastic pipe by Robin. So, last one, the marble through a small plastic pipe was rolled by Robin. ಇದಂತೂ ಫಾರ್ಮೇಷನ್ನ ರಾಂಗ್ ಐತಿ.
ಸೊ ಆಪ್ಷನ್ ಡಿ ಅಂತೂ ಅಲ್ಲ. ನೆಕ್ಸ್ಟ್ ಅ ಮಾರ್ಬಲ್ ವಾಸ್ ರೋಲ್ಡ್, ಅಲ್ಲೇ ಮಾರ್ಬಲ್ ವಾಸ್ ರೋಲ್ಡ್ ಬೈ ದ ರಾಬಿನ್ ಥ್ರೂ ಸ್ಮಾಲ್ ಪ್ಲಾಸ್ಟಿಕ್ ಪೈಪ್ ಅಂತೈತಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಬರ್ತೈತೆ ಅಂತಂದ್ರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಏನೈತಿ? ದ ಮಾರ್ಬಲ್ ವಾಸ್ ರೋಲ್ಡ್ ಥ್ರೂ ಅ ಸ್ಮಾಲ್ ಪ್ಲಾಸ್ಟಿಕ್ ಪೈಪ್. ದ ಮಾರ್ಬಲ್ ವಾಸ್ ರೋಲ್ಡ್ ಥ್ರೂ ಅ ಸ್ಮಾಲ್ ಪ್ಲಾಸ್ಟಿಕ್ ಪೈಪ್. ಸೊ ನೆಕ್ಸ್ಟ್ ಕ್ವಶನ್ ಯಾವುದು? ಶಾಲು ಹ್ಯಾಸ್ ಆರ್ಡರ್ಡ್ ನ್ಯೂ ಕಾಪೀಸ್ ಆಫ್ ದ ಆಲ್ಬಮ್. ಏನು ಮಾಡ್ಯಾರ ಅವರು? ಶಾಲು ಅನ್ನೋರೊಬ್ಬರು ಒಂದು ಹೊಸ ಆಲ್ಬಮ್ ಕಾಪಿಯನ್ನು ತರಿಸ್ಕೊಂಡಾರ. ಈಗ ಇದನ್ನು ಏನು ಮಾಡಬೇಕು? ಇದಿರೋದು ಆ್ಯಕ್ಟಿವ್ ವಾಯ್ಸ್, ಇದನ್ನು ಏನು ಮಾಡಬೇಕು? ಪ್ಯಾಸಿವ್ ವಾಯ್ಸ್ ಒಳಗೆ ನಾವು ಮಾಡಬೇಕು. ಸೊ ಒಂದನೇ ಆಪ್ಷನ್ ಏನು? ನ್ಯೂ ಕಾಪೀಸ್ ಆಫ್ ದ ಆಲ್ಬಮ್ ಹ್ಯಾವ್ ಬೀಯಿಂಗ್ ಆರ್ಡರ್ಡ್ ಬೈ ಶಾಲು ಒಂದು. ಎರಡನೇದು ನ್ಯೂ ಕಾಪೀಸ್ ಆಫ್ ದ ಆಲ್ಬಮ್ ಹ್ಯಾಸ್ ಬೀನ್ ಆರ್ಡರ್ಡ್ ಬೈ ಶಾಲು. ನ್ಯೂ ಕಾಪೀಸ್ ಆಫ್ ದ ಆಲ್ಬಮ್ ಹ್ಯಾಸ್ ಬೀನ್ ಆರ್ಡರ್ಡ್ ಬೈ ಶಾಲು. ನ್ಯೂ ಕಾಪೀಸ್ ಆಫ್ ದ ಆಲ್ಬಮ್ ಹ್ಯಾವ್ ಬೀನ್ ಆರ್ಡರ್ಡ್ ಬೈ ಶಾಲು. ಸೊ ಇದು ಯಾವ ಟೆನ್ಸ್ ಒಳಗೈತೆ ಅನ್ನೋದು ನೀವು ಫಸ್ಟ್ ತಿಳ್ಕೊಬೇಕು. ಅದಾದಮೇಲೆ ಏನಾಕತಿ ನಿಮ್ಗೆ ಟ್ರಾನ್ಸ್ಫರ್ ಮಾಡೋಕೆ ಈಸಿ ಆಕತಿ. ಇಲ್ಲೇ ಆಪ್ಷನ್ ಡಿ ಏನಿದೆ ರೈಟ್ ಆನ್ಸರ್. ನ್ಯೂ ಕಾಪೀಸ್ ಆಫ್ ದ ಆಲ್ಬಮ್ ಇಲ್ಲೇ ಆರ್ಡರ್ಡ್ ಐತಿ ಅಂದ್ರೆ ವರ್ಬ್ ಫಾರ್ಮ್ 3 ಐತಿ. ಸೊ ಅಲ್ಲಿ ಏನಾಕತಿ ಹ್ಯಾವ್ ಬೀನ ಬರ್ತತಿ. ಹ್ಯಾವ್ ಬೀನ್ ಯಾಕೆ ಬರ್ತತಿ? ಯಾಕಂದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಐತಿ. ಹಾಗಾಗಿ ಇಲ್ಲೇ ಹ್ಯಾವ್ ಬೀನ್ ಆರ್ಡರ್ಡ್ ಬೈ ಶಾಲು ಇಸ್ ದ ರೈಟ್ ಆನ್ಸರ್. ಸೊ 8ನೇ ಕ್ವಶನ್ ಏನು? ಹಿ ಹ್ಯಾಸ್ ಡೌನ್ಲೋಡೆಡ್ ದ ಮೂವಿ ಆನ್ ಹೀಸ್ ಫೋನ್. ಇದು ಆ್ಯಕ್ಟಿವ್ ವಾಯ್ಸ್ ಒಳಗೆ ಐತಿ. ಏನು ಅವ್ನ ಫೋನ್ನಾಗ ಏನು ಮಾಡ್ಯಾನ? ಮೂವಿ ಡೌನ್ಲೋಡ್ ಮಾಡ್ಕೊಳೋಣ. ಸೊ ಇದನ್ನು ನಾವೇನು ಮಾಡ್ಬೇಕೀಗ? ಪ್ಯಾಸಿವ್ ವಾಯ್ಸ್ ಒಳಗೆ ಮಾಡಬೇಕು. ಸೊ ಆಪ್ಷನ್ ಎ ದ ಮೂವಿ ಹ್ಯಾಸ್ ಬಿನ್ ಡೌನ್ಲೋಡೆಡ್ ಬೈ ಹಿಮ್ ಆನ್ ಹೀಸ್ ಫೋನ್. ಆಪ್ಷನ್ ಬಿ ದ ಮೂವಿ ವಾಸ್ ಡೌನ್ಲೋಡೆಡ್ ಬೈ ಹಿಮ್ ಆನ್ ಹೀಸ್ ಫೋನ್. ದ ಆಪ್ಷನ್ ಸಿ ದ ಮೂವಿ ಈಸ್ ಬೀನ್ ಡೌನ್ಲೋಡೆಡ್ ಬೈ ಹಿಮ್ ಆನ್ ಹೀಸ್ ಫೋನ್. ನೆಕ್ಸ್ಟ್ ದ ಮೂವಿ ಆರ್ ಬೀಯಿಂಗ್ ಡೌನ್ಲೋಡೆಡ್ ಬೈ ಹಿಮ್ ಆನ್ ಹೀಸ್ ಫೋನ್. ಸೊ ಇದು ಅಲ್ಲ. ಯಾಕೆ? ಅಲ್ಲಿರೋದು ಸಿಂಗ್ಯುಲರ್ ಮೂವಿ, ಒಂದು ಔಟ್. ಬೀನ್ ಡೌನ್ಲೋಡೆಡ್ ಅಲ್ಲ, 2 ಔಟ್. ನೆಕ್ಸ್ಟ್ ವಾಸ್ ಬರೋದಿಲ್ಲ. ಹೆಲ್ಪಿಂಗ್ ವರ್ಬ್ ವಾಸ್ ಯಾವಾಗ ಬರ್ತೈತಿ? ಇಲ್ಲಿ ಪಾಸ್ಟ್ ಅನ್ಸಿದ್ರೆ ಅವಾಗ ಬರ್ತಿತ್ತು. ಬಟ್ ಇಲ್ಲಿ ಏನೈತಿ? ಪರ್ಫೆಕ್ಟ್ ಐತಿ. ಇಲ್ಲಿ ಹ್ಯಾಸ್ ಬಂದೈತೆ ಅಂದ್ರೆ ಪರ್ಫೆಕ್ಟ್ ಟೆನ್ಸ್ ಒಳಗೆ ಐತದ. ಅದಕ್ಕೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ದ ಮೂವಿ ಹ್ಯಾಸ್ ಬೀನ್ ಡೌನ್ಲೋಡೆಡ್ ಬೈ ಹಿಮ್ ಆನ್ ಹೀಸ್ ಫೋನ್. ಆನ್ ಹೀಸ್ ಫೋನ್ ಇದೆ ಎಕ್ಸ್ಟ್ರಾ. ದ ಮೂವಿ ಡೌನ್ಲೋಡ್ ಬಟ್ he has downloaded the movie. The movie has been downloaded by him. ಆ್ಯಕ್ಚುಲಿ ಇದಷ್ಟು ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಒಳಗೆ ವರ್ಕ್ ಆಗೋದು. ಇದನ್ನು ಎಕ್ಸ್ಟ್ರಾ ಇದೆ. ಎಕ್ಸ್ಟ್ರಾ ಪೀಸ್ ಅವ ಏನು ಮಾಡ್ಯಾನ? ಇರೋಂಗಿರಲಿ ಅಂತ ನಿಮ್ಮ ತಲೆ ತಿನ್ನಾಕ ಕೊಟ್ಟಾನ. ಕ್ವಶನ್ ನಂಬರ್ 10. ಮಂದೀಪ್ ಹ್ಯಾಸ್ ರಿಪೇರ್ಡ್ ದ ಟ್ರಕ್. ಅಂದರೆ ಏನು ಮಾತು? ಮಂದೀಪ್ ಏನು ಮಾಡಿದ? ಟ್ರಕ್ಕನ್ನು ರಿಪೇರಿ ಮಾಡಿದ. ಹೌದಾ? ಸೊ ಆಪ್ಷನ್ ಈಗ ಒಂದೇದು ದ ಟ್ರಕ್ ಹ್ಯಾವ್ ಬಿನ್ ರಿಪೇರ್ಡ್ ಬೈ ಮಂದೀಪ್. ಆಪ್ಷನ್ ಬಿ ದ ಟ್ರಕ್ ಹ್ಯಾಡ್ ಬೀನ್ ರಿಪೇರ್ಡ್ ಬೈ ಮಂದೀಪ್. ಸಿ ದ ಟ್ರಕ್ ಈಸ್ ಬೀನ್ ರಿಪೇರ್ಡ್ ಬೈ ಮಂದೀಪ್. ಆಪ್ಷನ್ 4 ದ ಟ್ರಕ್ ಹ್ಯಾಸ್ ಬೀನ್ ರಿಪೇರ್ಡ್ ಬೈ ಮಂದೀಪ್. ಒಂದೇದು ಇದು ಅಲ್ಲ. ಯಾಕಂದ್ರೆ ಇಲ್ಲಿ ಹ್ಯಾವ್ ಐತಿ, ಹ್ಯಾವ್ ಬರೋದಿಲ್ಲ. ನೆಕ್ಸ್ಟ್ ದ ಟ್ರಕ್ ಹ್ಯಾಡು ಬರೋದಿಲ್ಲ, ಬೀನು ಬರೋದಿಲ್ಲ. ಅಂದ್ರೆ ಬೀನ್ ರಿಪೇರ್ಡ್ ಬೈ ಇದು ಬರೋದಿಲ್ಲ. ಸೊ ಆಪ್ಷನ್ ಡಿ. ಯಾಕೆ? ಇಲ್ಲಿ ಹ್ಯಾಸ್ ಬೀನ್ ಎರಡೂ ಐತಿ. ಹಾಗಾಗಿ ಇದೇನಕ್ಕತಿ? ಇದ್ರದ್ದು ಪ್ಯಾಸಿವ್ ವಾಯ್ಸ್ ಆಕತಿ. ಪ್ಯಾಸಿವ್ ವಾಯ್ಸಿನ ಫಾರ್ಮುಲಾ ನೋಡಿಕೊಂಡ್ರೆ ನಿಮಗೆ ಬೀನು ಹ್ಯಾಸ್ ಯಾಕೆ ಬಂತು ಅನ್ನೋದು ಗೊತ್ತಾಕತಿ. ನೆಕ್ಸ್ಟ್ ಕ್ವಶನ್. ವಾಸ್ ದ ಮೆಸೇಜ್ ಗಿವನ್ ಬೈ ಹಿಮ್. ಇದು ಪ್ಯಾಸಿವ್ ವಾಯ್ಸ್ ಒಳಗೆ ಐತಿ. ಆಯ್ತಾ? ಅವಾಗ ಏನು ಮಾಡಬೇಕು? ಆ್ಯಕ್ಟಿವ್ ವಾಯ್ಸ್ ನೀವು ಟ್ರಾನ್ಸ್ಲೇಟ್ ಮಾಡಬೇಕು. ಸೊ ಒಂದೇದೇನು? ವಾಸ್ ಹಿ ಗಿವನ್ ಅ ಮೆಸೇಜ್. ಆಪ್ಷನ್ ಬಿ ಡಸ್ ಹಿ ಗಿವ್ ದ ಮೆಸೇಜ್. ಆಮೇಲೆ ಡಿಡ್ ಹಿ
ಗೇವ್ ದ ಮೆಸೇಜ್. ಆಪ್ಷನ್ ಡಿ, ಡಿಡ್ ಹಿ ಗಿವ್ ದ ಮೆಸೇಜ್. ಸೊ ಇದ್ರೊಳಗೆ ರೈಟ್ ಆನ್ಸರ್ ಯಾವುದು? ಫಸ್ಟ್ ರಾಂಗ್ ಯಾವುದು ನೋಡ್ಕೊತ ಬರೋಣ. ಇಲ್ಲೇ ವಾಸ್ ಐತಿ ಆಯ್ತಾ, ಗಿವನ್ ಐತಿ. ಸೊ ಇದು V2 ಒಳಗಿದ್ದು ಪಾಸ್ಟ್ ಒಳಗಿದ್ದಾಗ ಹಚ್ತೇವೆ V3. ಸೊ ಇದು ಅಲ್ಲ. ನೆಕ್ಸ್ಟ್ ಡಿಡ್ ಹಿ ಗೇವ್. ಸೊ ಇಲ್ಲಿ ಡಿಡ್ ಬಂದಾಗ ಇಲ್ಲಿ ಗೇವ್ ಬರೋದೇ ಇಲ್ಲ. ಸೊ ಇದು ರಾಂಗ್. ಡಸ್ ಹಿ, ಈಗ ಸದ್ಯ ನಾವು ಮಾತಾಡಕತ್ತಿದ್ದು ಪಾಸ್ಟ್ ಬಗ್ಗೆ, ಹಾಗಾಗಿ ಡಸ್ ಪ್ರೆಸೆಂಟ್ ಒಳಗಿರ್ತೈತಿ, ಅದು ತಪ್ಪು. ಇನ್ನು ಉಳಿದಿದ್ದು ಯಾವುದು? ಡಿಡ್ ಹಿ ಗಿವ್ ದ ಮೆಸೇಜ್. ನೆಕ್ಸ್ಟ್ ಕ್ವಶನ್ ಏನು? ಆಲ್ ಹಿಸ್ ಫ್ರೆಂಡ್ಸ್ ಲಾಫ್ಡ್ ಎಟ್ ಹಿಮ್. ಆಪ್ಷನ್ ಏನು? ಒಂದೇದು ಹಿ ಬಿಕೇಮ್ ಲಾಫೆಬಲ್ ಟು ಹೀಸ್ ಫ್ರೆಂಡ್ಸ್. ಬಿ, ಹಿ ವಾಸ್ ಲಾಫ್ಡ್ ಎಟ್ ಬೈ ಆಲ್ ಹೀಸ್ ಫ್ರೆಂಡ್ಸ್. ಹೀಸ್ ಫ್ರೆಂಡ್ಸ್ ವರ್ ಬೀಯಿಂಗ್ ಲಾಫ್ಡ್ ಬೈ ಹಿಮ್. ಆಲ್ ಹೀಸ್ ಫ್ರೆಂಡ್ಸ್ ವರ್ ಲಾಫಿಂಗ್ ಎಟ್ ಹಿಮ್. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಬಿ, ಹಿ ವಾಸ್ ಲಾಫ್ಡ್ ಎಟ್ ಬೈ ಆಲ್ ಹೀಸ್ ಫ್ರೆಂಡ್ಸ್. ಪೀಪಲ್ ಸ್ಪೀಕ್ ಏನಿದು? ಕ್ಯಾಂಟೋನೆಸ್ಸೆ ಇನ್ ಹಾಂಗ್ಕಾಂಗ್. ಯವ್ವ ಇದೇ ಶಬ್ದ ಮರ್ಯ. ಪೀಪಲ್ ಸ್ಪೀಕ್ ಕ್ಯಾಂಟೋನೆಸ್ಸೆ ಇನ್ ಹಾಂಗ್ಕಾಂಗ್. ಸೊ ಏನಮ್ಮ ಅಲ್ಲಿ ಹಾಂಗ್ಕಾಂಗ್ನಾಗ ಕ್ಯಾಂಟೋನೆಸ್ಸೆ ಅನ್ನೋ ಒಂದು ಲ್ಯಾಂಗ್ವೇಜನ್ನು ಪೀಪಲ್ ಮಾತಾಡ್ತಾರಂತ, ಅದನ್ನ ಇವರು ನಮಗೆ ಹಾಕ್ಯಾರ. ಸೊ ಈಗ ಇದನ್ನೇನು ಮಾಡಬೇಕು? ಇದು ಆ್ಯಕ್ಟಿವ್ ವೈಸ್ ಐತಿ, ಪ್ಯಾಸಿವ್ ವೈಸ್ ಮಾಡಬೇಕು. ಆಪ್ಷನ್ 1 ಏನು? ಕ್ಯಾಂಟೋನೆಸ್ಸೆ ವಾಸ್ ಸ್ಪೋಕನ್ ಇನ್ ಹಾಂಗ್ಕಾಂಗ್. ಕ್ಯಾಂಟೋನೆಸ್ಸೆ ಈಸ್ ಸ್ಪೋಕನ್ ಇನ್ ಹಾಂಗ್ಕಾಂಗ್. ಕ್ಯಾಂಟೋನೆಸ್ಸೆ ವಾಸ್ ಸ್ಪೋಕನ್ ಇನ್ ಹಾಂಗ್ಕಾಂಗ್ ಬೈ ಪೀಪಲ್. ಕ್ಯಾಂಟೋನೆಸ್ಸೆ ಈಸ್ ಬೀಯಿಂಗ್ ಸ್ಪೋಕನ್ ಇನ್ ಹಾಂಗ್ಕಾಂಗ್. ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಯಾಕಂತ ಹೇಳ್ತಾನೆ, ವಾಸ್ ಅಂದ್ರೆ ಈಗೂ ಕ್ಯಾಂಟೋನೆಸ್ಸನ್ನು ಮಾತಾಡ್ತಾರೆ ಅವರು, ಹೌದಾ? ಇಲ್ಲೂ ವಾಸ್ ಐತಿ. ಸೊ ಇದು ಅಲ್ಲ. ಈಸ್ ಬೀಯಿಂಗ್ ಸ್ಪೋಕನ್ ಇದು ಅಲ್ಲ. ಸೊ ರೈಟ್ ಆನ್ಸರ್ ಇರೋದು ಇಲ್ಲೇ, ಕ್ಯಾಂಟೋನೆಸ್ಸೆ ಈಸ್ ಸ್ಪೋಕನ್ ಇನ್ ಹಾಂಗ್ಕಾಂಗ್. ನೆಕ್ಸ್ಟ್ ಕ್ವಶನ್, ದ ಕೀಸ್ ಹ್ಯಾವ್ ಬೀನ್ ಫಾರ್ಗಾಟನ್ ಬೈ ಜ್ಯೋತಿ. ಅಂದ್ರೆ ಇದು ಪ್ಯಾಸಿವ್ ವಾಯ್ಸ್ ಒಳಗೆ ಐತಿ, ನೆನಪಿರಲಿ. ಆಪ್ಷನ್ ಏನು? ಒಂದೇದು ಕೀನ ಜ್ಯೋತಿ, ಕೀಗಳು ಜ್ಯೋತಿಯಿಂದ ಕಳೆಯಲ್ಪಟ್ಟಿವೆ ಅಂತ ಅವ್ನು ಕೊಟ್ಟಾನ. ಈಗ ನೀವು ಅದನ್ನ ಆ್ಯಕ್ಟಿವ್ ವಾಯ್ಸ್ ಒಳಗೆ ಏನು ಮಾಡಬೇಕು? ಜ್ಯೋತಿ ಕೀಲಿನ ಕಳೆದಾಳ ಅಂತ ಮಾಡ್ಬೇಕು ನೀವು ಅಷ್ಟ. ಸಾರಿ, ಮರ್ತಾಳ, ಕಳೆದಿಲ್ಲ. ಇದಕ್ಕೆ ಆನ್ಸರ್ ಯಾವುದು? ಜ್ಯೋತಿ ವಿಲ್ ಹ್ಯಾವ್ ಫಾರ್ಗಾಟನ್ ದ ಕೀಸ್. ಜ್ಯೋತಿ ಹ್ಯಾಡ್ ಫಾರ್ಗಾಟನ್ ದ ಕೀಸ್. ಜ್ಯೋತಿ ಹ್ಯಾಸ್ ಬಿನ್ ಫಾರ್ಗೆಟ್ಟಿಂಗ್ ದ ಕೀಸ್. ING ಬರೋದೇ ಇಲ್ಲ, ಹ್ಯಾಡ್ ಬರೋದಿಲ್ಲ, ವಿಲ್ ಬರೋದಿಲ್ಲ. ಸೊ ಆನ್ಸರ್ ಯಾವುದು? ಜ್ಯೋತಿ ಹ್ಯಾಸ್ ಫಾರ್ಗಾಟನ್ ದ ಕೀಸ್. ಆಲ್ರೆಡಿ ಅವು ಏನಾಗ್ಯಾವ? ಕೀಲಿ ಕಳೆದ್ಬಿಟ್ಟವು. ಸೊ ನೆಕ್ಸ್ಟ್ ಕ್ವಶನ್ ಏನು? ದ ನ್ಯೂ ಓನರ್ಸ್ ಹೈರ್ಡ್ ಅ ಲಾಟ್ ಆಫ್ ನ್ಯೂ ಸರ್ವರ್ಸ್. ಅಂದ್ರೆ ಹೊಸ ಮಾಲೀಕರು ಹೊಸ ಕೆಲಸದಾಳುಗಳನ್ನು ತೆಗೆದುಕೊಂಡ್ರು, ಭಾಳ ಮಂದಿನ ತೊಗೊಂಡ್ರು. ಇದನ್ನು ನೀವೇನು ಮಾಡ್ಬೇಕೀಗ? ಪ್ಯಾಸಿವ್ ವಾಯ್ಸ್ ಒಳಗೆ ಕನ್ವರ್ಟ್ ಮಾಡಬೇಕು. ಇದು ಆ್ಯಕ್ಟಿವ್ ವಾಯ್ಸ್ ಒಳಗೆ ಐತಿ. So a lot of new servers are being hired by the new owners. A lot of new servers are hired by the new owners. A lot of new servers had been hired by the new owners. A lot of new servers were hired by the new owners. So ಇದರೊಳಗೆ ಆನ್ಸರ್ ಯಾವುದು? ಆಪ್ಷನ್ 1 ಕರೆಕ್ಟ್. ಯಾಕಂದರೆ ಬೀಯಿಂಗ್ ಹೈರ್ಡ್ ಅಂದರೆ ಇನ್ನೂ ಕಂಟಿನ್ಯೂ ಪ್ರೋಸೆಸ್ ಅದು. ಸೊ ಕಂಟಿನ್ಯೂ ಪ್ರೋಸೆಸ್ ಅಲ್ಲಿದೆ. ಬೀಯಿಂಗ್ ಯಾವ ಬರ್ತೈತಿ? V1 ಪ್ಲಸ್ ING ಇದ್ದಾಗ ಪ್ಯಾಸಿವ್ ವಾಯ್ಸ್ ಆಗಿ ಬೀಯಿಂಗ್ ಬರ್ತೈತಿ. ನೆಕ್ಸ್ಟ್ ಏನು? ಆರ್ ಅಂದ್ರೆ ಏನು? ಇದು ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಮಾತಾಡಕತ್ತಿದ್ದೇನು? ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡಕತ್ತಾರ ಅವರು. ಸೊ ಇದೇನು? ಹ್ಯಾಡ್ ಬೀನು ಪಾಸ್ಟ್ ಒಳಗೆ ಬರ್ತೈತಿ. ಸೊ ಇಲ್ಲಿ ಇದ್ದಿದ್ದ ಒಂದೇನು? ವರ್ ಹೈರ್ಡ್ ಬೈ ಹ್ಯಾಡ್ ಬೀನ್, ಇದು ಕರೆಕ್ಟ್, ಇದು ಪಾಸ್ಟ್ ಒಳಗೆ ಐತಿ. ಬಟ್ ಹ್ಯಾಡ್ ಬೀನ್ ಬರೋದಿಲ್ಲ. ಹ್ಯಾಡ್ ಬೀನ್ ಯಾವಾಗ ಬರ್ತೈತಿ? ING ಫಾರ್ಮ್ ಕರೆಕ್ಟ್ ಇದ್ದ, ING ಫಾರ್ಮ್ ಇದ್ದಾಗ ಅಷ್ಟೇ ಬರ್ತೈತಿ. ಸೊ ಇಲ್ಲಿ ING ಫಾರ್ಮ್ ಇಲ್ಲ, ಹಾಗಾಗಿ ಏನೋ ಆನ್ಸರ್ ಇದೊಂದು. ಅ ಲಾಟ್ ಆಫ್ ನ್ಯೂ ಸರ್ವರ್ಸ್ ವರ್ ಹರ್ಡ್ ಬೈ ದ ನ್ಯೂ ಓನರ್ಸ್ ಕರೆಕ್ಟ್. ನೆಕ್ಸ್ಟು, ಹ್ಯಾಡ್ ದೇ ನಾಟ್ ಕ್ಲಿಯರ್ ದ ಎಕ್ಸಾಮ್. ಸೊ ಇದಕ್ಕೆ ಫಸ್ಟ್ ಆಪ್ಷನ್ ಏನು? ಈಸ್ ದ ಎಕ್ಸಾಮ್ ನಾಟ್ ಬಿನ್ ಕ್ಲಿಯರ್ಡ್ ಬೈ ದೆಮ್. ಹ್ಯಾವ್ ದ ಎಕ್ಸಾಮ್ ನಾಟ್ ಬಿನ್ ಕ್ಲಿಯರ್ಡ್ ಬೈ ದೆಮ್. ವಾಸ್ ದ ಎಕ್ಸಾಮ್ ನಾಟ್ ಬಿನ್ ಕ್ಲಿಯರ್ಡ್ ಬೈ ದೆಮ್.
ಹ್ಯಾಡ್ ದ ಎಕ್ಸಾಮ್ ನಾಟ್ ಬಿನ್ ಕ್ಲಿಯರ್ಡ್ ಬೈ ದೆಮ್. ಇಲ್ಲಿ ಹ್ಯಾಡ್ ಕೊಟ್ಟಾನ ಅಂದಮೇಲೆ ಆಬ್ವಿಯಸ್ಲಿ ಇಲ್ಲಿ ಹ್ಯಾಡ ಬರ್ತೈತಿ, ಹೌದಾ? ಹ್ಯಾಡ್ ದ ಎಕ್ಸಾಮ್ ನಾಟ್ ಐತಿ, ಇಲ್ಲೇನೈತಿ ಬೀನ್ ಕ್ಲಿಯರ್ಡ್ ಬೈ ದೆಮ್. ಸೊ ಆನ್ಸರ್ ಡಿ. ನೆಕ್ಸ್ಟ್ ಕ್ವಶನ್. ಫುಟ್ಬಾಲ್ ಟೂರ್ನಮೆಂಟ್ ವಾಸ್ ಬೀಯಿಂಗ್ ಅವಾಯ್ಡೆಡ್ ಬೈ ಹೀಸ್ ಸನ್. ಅಂದ್ರೆ ಅವನ ಮಗನಿಂದ ಫುಟ್ಬಾಲ್ ಟೂರ್ನಮೆಂಟು ಅವಾಯ್ಡ್ ಮಾಡಾಕತ್ತಿದ್ದ. ಅವನ ಮಗ ಫುಟ್ಬಾಲ್ ಟೂರ್ನಮೆಂಟನ್ನು ಅವಾಯ್ಡ್ ಮಾಡಾಕತ್ತಿದ್ದ ಅಂತ ಹೇಳಾಕತ್ತಾರ ಅವರು. ಇದನ್ನು ನೀವೇನು ಮಾಡಬೇಕು, ಪ್ಯಾಸಿವ್ ವಾಯ್ಸ್ ಒಳಗೆ ಐತದು ಆ್ಯಕ್ಟಿವ್ ವಾಯ್ಸ್ ಒಳಗೆ ಮಾಡಬೇಕು. ಸೊ ಆಪ್ಷನ್ಸ್, ಒಂದನೇದು ಹೀಸ್ ಸನ್ ಈಸ್ ಅವಾಯ್ಡಿಂಗ್ ಅ ಫುಟ್ಬಾಲ್ ಟೂರ್ನಮೆಂಟ್. ಹೀಸ್ ಸನ್ ವಾಸ್ ಅವಾಯ್ಡಿಂಗ್ ದ ಫುಟ್ಬಾಲ್ ಟೂರ್ನಮೆಂಟ್. ಹೀಸ್ ಸನ್ ಅವಾಯ್ಡ್ಸ್ ಫುಟ್ಬಾಲ್ ಟೂರ್ನಮೆಂಟ್ಸ್. ಹೀಸ್ ಸನ್ ಅವಾಯ್ಡ್ಸ್ ಫುಟ್ಬಾಲ್ ಟೂರ್ನಮೆಂಟ್. ಸೊ ಇದ್ರಾಗ ಆಪ್ಷನ್ ಬಿ ರೈಟ್. ಯಾಕಂದ್ರೆ ಇಲ್ಲೇ ಬೀಯಿಂಗ್ ಐತಿ, ಹೌದಾ? ಇಲ್ಲೇ ವಾಸ್ ಐತಿ. ಸೊ ಪಾಸ್ಟ್ ಟೆನ್ಸ್ ಒಳಗೆ ಇದು ವಾಸ್ ಬೀಯಿಂಗ್ ಇದ್ದಿದ್ದು ವಾಸ್ ಅವಾಯ್ಡಿಂಗ್ ಅಷ್ಟ. ನೆಕ್ಸ್ಟ್, ದ ಪೇಷಂಟ್ ರಿಮೆಂಬರ್ಸ್ ಹೀಸ್ ಸನ್ ಟೇಕಿಂಗ್ ಹಿಮ್ ಟು ದ ಟೆಂಪಲ್. ಅಂದ್ರೆ ಏನು ಆರಾಮಿಲ್ಲಾರ್ದು ಒಬ್ಬ ತಂದೆ ಅಥವಾ ತಾಯಿ ಆಗಿರ್ಬೋದು, ಅವ್ರ ಮಗ ಏನು ಮಾಡತ್ತಾರ, ಇದಕ್ಕೆ ಗುಡಿಗೆ ಕರ್ಕೊಂಡು ಹೊಂಟಾರ. ಸೊ ಇದು ಆ್ಯಕ್ಟಿವ್ ವಾಯ್ಸ್. ಇದನ್ನು ಪ್ಯಾಸಿವ್ ವಾಯ್ಸ್ ಒಳಗೆ ಮಾಡ್ಬೇಕು. ಸೊ ಆಪ್ಷನ್ 1 by 1 ನೋಡ್ಕೊಂತ ಹೋಗೋಣ. ಒಂದೇದೇನು, ದ ಪೇಷಂಟ್ ರಿಮೆಂಬರ್ ಹಿ ವಾಸ್ ಟೇಕನ್ ಟು ದ ಟೆಂಪಲ್ ಬೈ ಹೀಸ್ ಸನ್. ಆಪ್ಷನ್ ಎ. ಆಪ್ಷನ್ ಬಿ, ದ ಪೇಷಂಟ್ ರಿಮೆಂಬರ್ಸ್ ಟೇಕನ್ ಟು ದ ಟೆಂಪಲ್ ಬೈ ಹೀಸ್ ಸನ್. ದ ಪೇಷಂಟ್ remembers himself being taken to the temple by his son. Option D, the patient remembers being taken to temple by his son. ಇದಕ್ಕೆ ಕರೆಕ್ಟ್ ಆನ್ಸರು ದ ಪೇಷಂಟ್ ರಿಮೆಂಬರ್ಸ್ ಟೇಕನ್ ಟು ದ ಟೆಂಪಲ್ ಬೈ ಹೀಸ್ ಸನ್. ಮೈ ಕೆಫೆ ಹ್ಯಾಸ್ ಬೀನ್ ರಿವಿಸಿಟೆಡ್ ಬೈ ಮೆನಿ ಟೂರಿಸ್ಟ್ಸ್. ಅಂದ್ರೆ ನನ್ನ ಕೆಫೆ ಟೂರಿಸ್ಟಿಂದ ಭಾಳ ಸಲ ರಿವಿಸಿಟಿವ್, ಅಂದ್ರೆ ಅಷ್ಟು ಚಲೋ ಮಾಡ್ತಾನೆ ಅಂತ ಇವ್ನು ಹೊಗಳ್ಕೊಳಕತ್ತಾನ. ಇದನ್ನೀಗ ಪ್ಯಾಸಿವ್ ವಾಯ್ಸ್ ಒಳಗೆ ನಾವು ಮಾಡಬೇಕು. ಸೊ ಏನದು, ಮೆನಿ ಟೂರಿಸ್ಟ್ ರಿವಿಸಿಟೆಡ್ ಮೈ ಕೆಫೆ. ಮೆನಿ ಟೂರಿಸ್ಟ್ ಡಿಡ್ revisited my cafe. Many tourists have revisited my cafe. Many tourists has revisited my cafe. So ಇದ್ರಾಗ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಮೆನಿ ಟೂರಿಸ್ಟ್ಸ್ ಹ್ಯಾವ್ ರಿವಿಸಿಟೆಡ್ ಮೈ ಕೆಫೆ. ಆ್ಯಕ್ಚುಲಿ ಇದು ಆ್ಯಕ್ಟಿವ್ ವಾಯ್ಸ್, ಇದು ಪ್ಯಾಸಿವ್ ವಾಯ್ಸ್. ನೆಕ್ಸ್ಟ್, ಲಕ್ಕಿಲಿ ಮೈ ಮಷಿನರಿ ವಾಸ್ ನಾಟ್ ಯೂಸ್ಡ್ ಬೈ ದೆಮ್. ಅಂದ್ರೆ ಅವರ ಮಷಿನ್ ಏನೈತಲ್ಲ ಇವರಿಂದ ಉಪಯೋಗ ಆಗಿಲ್ಲ. ಅಂದ್ರೆ ಯಾರು ಆಥರ್ ಹೇಳಕತ್ತಾರಲ್ಲ ಅವ್ರ ಮಷಿನ್ಸ್. ಸೊ ಇದಕ್ಕೆ ಆನ್ಸರ್ ಯಾವುದಂತ ನೋಡೋಣ. ಫಸ್ಟ್, ಲಕ್ಕಿಲಿ ದೇ ಹ್ಯಾಡ್ ನಾಟ್ ಯೂಸ್ಡ್ ದ ಮಷಿನರಿ. ಲಕ್ಕಿಲಿ ದೇ ಡಿಡ್ ನಾಟ್ ಯೂಸ್ಡ್ ದ ಮಷಿನರಿ. ಲಕ್ಕಿಲಿ ದೇ ಹ್ಯಾವ್ ನಾಟ್ ಯೂಸ್ಡ್ ದ ಮಷಿನರಿ. ಲಕ್ಕಿಲಿ ಐ ಡಿಡ್ ನಾಟ್ ಯೂಸ್ಡ್ ದ ಮಷಿನರಿ. ಸೊ ಇದ್ರಾಗ ಏನು ಬರ್ತೈತಿ ಆನ್ಸರ್? ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಬಟ್ ಇಲ್ಲೊಂದು ಏನು ಮಿಸ್ಟೇಕ್ ಆಗೈತೆ ಅಂದ್ರೆ ಇಲ್ಲಿ ಡಿ ಬಂದೈತಿ. ಈ ಡಿ ಏನೈತಲ್ಲ ಇದು ಬರಬಾರ್ದು, ಬೈ ಪ್ರಿಂಟಿಂಗ್ ಮಿಸ್ಟೇಕಿಂದ ಬಂದತ್ತದ. ಇಲ್ಲಿ ಬರೆಯೋದು ಏನಾಗಬೇಕು, ಯೂಸ್ ಅಂತ ಅಷ್ಟ ಆಗ್ಬೇಕು. ಯೂಸ್ಡ್ ಅಂತಂದ್ರೆ ಮತ್ತು ಇದು ತಪ್ಪಾಕತಿ. ನೆಕ್ಸ್ಟ್ ಕ್ವಶನ್, ಯು ಆರ್ ಆಸ್ಕ್ಡ್ ಟು ಟೆಲ್ ದ ಪ್ಲಂಬರ್ ಟು ಮೆಂಡ್ ಆಲ್ ದ ಪೈಪ್ಸ್. ಸೊ ಇದು ಪ್ಯಾಸಿವ್ ವಾಯ್ಸ್ ಒಳಗೆ ಐತಿದು, ಆ್ಯಕ್ಟಿವ್ ವಾಯ್ಸ್ ಒಳಗಿಲ್ಲ. ಯು ಆರ್ ಆಸ್ಕ್ಡ್ ಟು ಟೆಲ್ ದ ಪ್ಲಂಬರ್ ಅಂದ್ರೆ ನಿನಗೇನು ಹೇಳಿದ್ರು, ನಿನಗೆ ಕೇಳಕ್ಕೆ ಹೇಳಿದ್ರು ಪ್ಲಂಬರ್ಗೆ ಎಲ್ಲ ಪೈಪು ಮೆಂಡ್ ಮಾಡಿಡು ಅಂತಂದು. ಸೊ ಇದನ್ನ ಈಗಿನ ಆ್ಯಕ್ಟಿವ್ ವಾಯ್ಸ್ ಒಳಗೆ ಮಾಡಬೇಕು.
ಒಂದನೇದೇನು ಕಮಾಂಡ್ ದ ಪ್ಲಂಬರ್ ಮೆಂಡಿಂಗ್ ಆಲ್ ಪೈಪ್ಸ್. ಸೆಕೆಂಡ್ ಒನ್ ಟೆಲ್ ದ ಪ್ಲಂಬರ್ ಟು ಮೆಂಡ್ ಆಲ್ ಪೈಪ್ಸ್. ಆಪ್ಷನ್ ಸಿ ಆಲ್ ಪೈಪ್ಸ್ ಮಸ್ಟ್ ಬಿ ಮೆಂಡ್. ಟೆಲ್ ದ ಪ್ಲಂಬರ್ ಮೆಂಡಿಂಗ್ ಆಲ್ ದ ಪೈಪ್ಸ್. ಸೊ ಇದಕ್ಕೇನಾಕತಿ ಕಮಾಂಡ್ ಅಂತ ಕೊಟ್ಟಿಲ್ಲ, ಅಲ್ಲೇ ಆಸ್ ಕಡೆ ಅಂತ ಐತಿ. ಸೊ ಇದು ಕಮಾಂಡ್ ಅಲ್ಲ. ನೆಕ್ಸ್ಟ್ ಆಲ್ ಪೈಪ್ ಮಸ್ಟ್ ಬಿ, ಇಲ್ಲಿಯೂ ಕಮಾಂಡ್ ಐತಿ, ಅದು ಅಲ್ಲ. ಹೊಳ್ಳಿ ಟೆಲ್ ದ ಪ್ಲಂಬರ್ ಟು ಮೆಂಡಿಂಗ್ ಅಂತಂದು ಬರೋದಿಲ್ಲ. ಮೆಂಡಿಂಗ್ ING ಫಾರ್ಮ್ ಇಲ್ಲಿ ಯಾಕೆ ಬರ್ತೈತಿ? ಸೊ ಹಾಗಾಗಿ ಇನ್ನು ಉಳಿದಿದ್ದು ಯಾವುದು? ಟೆಲ್ ದ ಪ್ಲಂಬರ್ ಟು ಮೆಂಡ್ ಆಲ್ ದ ಪೈಪ್ಸ್. ನೆಕ್ಸ್ಟ್ ಕ್ವಶನ್, ಹೌ ಹೀಸ್ ಪ್ರಾಬ್ಲಮ್ಸ್ ವಿಲ್ ಬಿ ಫಿಕ್ಸ್ಡ್ ಬೈ ಯು. ಅಂದ್ರೆ ಅವನ ಪ್ರಾಬ್ಲಮ್ಸ್ ಎಲ್ಲ ನೀ ಹೆಂಗೆ ಸಾಲ್ವ್ ಮಾಡ್ತಿ ಅಂತ ಕೇಳಾಗ್ತಾನೆ ನೀವು. ಇದನ್ನು ಈಗ ಏನಪ್ಪ ಅಂದ್ರೆ ಇದು ಪ್ಯಾಸಿವ್ ವಾಯ್ಸ್ ಒಳಗೆ ಐತಿದು, ಇದನ್ನು ಆ್ಯಕ್ಟಿವ್ ವಾಯ್ಸೇ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ ಏನು? ಹೌ ಆರ್ ಯು ಫಿಕ್ಸಿಂಗ್ ಹೀಸ್ ಪ್ರಾಬ್ಲಮ್. ಆಪ್ಷನ್ ಬಿ ಹೌ ಯು ಫಿಕ್ಸ್ ಹೀಸ್ ಪ್ರಾಬ್ಲಮ್. ಆಪ್ಷನ್ ಸಿ ಹೌ ವಿಲ್ ಯು ಫಿಕ್ಸ್ ಹೀಸ್ ಪ್ರಾಬ್ಲಮ್. ನೆಕ್ಸ್ಟ್ ಆಪ್ಷನ್ ಡಿ ಹೌ ಹೀಸ್ ಪ್ರಾಬ್ಲಮ್ ಫಿಕ್ಸ್ಡ್. ಇದ್ರಾಗ ಈಗ ಇಲ್ಲೊಂದು ಏನು ಮಾಡ್ಬೇಕು, ಟೆನ್ಸಸ್ ಯಾವುದೈತಿ? ಫ್ಯೂಚರ್ ಟೆನ್ಸ್ ಐತದ, ಹೌದಾ? ಫ್ಯೂಚರ್ ಟೆನ್ಸ್ ಇದ್ರೆ ಆರ್ ಯು ಬರೋದಿಲ್ಲ. ಇದು ಪ್ರೆಸೆಂಟ್ ಟೆನ್ಸ್ ಒಳಗೈತಿ, ಬರೋದಿಲ್ಲ. ಇದು ಪ್ರೆಸೆಂಟ್ ಟೆನ್ಸ್ ಒಳಗೈತಿ, ಬರೋದಿಲ್ಲ. ಇನ್ನು ಉಳಿದಿದ್ದೆ ಅದು ಆಪ್ಷನ್ ಸಿ ಹೌ ವಿಲ್ ಯು ಫಿಕ್ಸ್ ಹೀಸ್ ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ ಕ್ವಶನ್, the snowstorm might have delayed Mira. Snowstorm might have delayed Mira. ಇದು ಅವ್ರು ಕೊಟ್ಟರು ಆ್ಯಕ್ಟಿವ್ ವಾಯ್ಸು. ಅಂದ್ರೆ ಡಿಲೇ ಆಗೈತದ, ಏನು ಸ್ನೋ ಸ್ಟಾರ್ಮ್ ಡಿಲೇ ಆಗೈತಿ ಮಿರಾಕ್ ಬರೋದು ಅಂತ ಹೇಳಕತ್ತಾರ ಅವರು. ಇದನ್ನ ಈಗೇನು ಮಾಡಬೇಕು? ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ ಏನು? ಮಿರಾ ಮೈಟ್ ಹ್ಯಾವ್ ಬೀನ್ ಡಿಲೇಡ್ ಬೈ ಸ್ನೋ ಸ್ಟಾರ್ಮಿಂದ. ಮಿರಾ ಮೇ ಬಿ ಡಿಲೇಡ್ ಬೈ ದ ಸ್ನೋ ಸ್ಟಾರ್ಮ್. ಮಿರಾ ಮೈಟ್ ಬಿ ಡಿಲೇಡ್ ಬೈ ಸ್ನೋ ಸ್ಟಾರ್ಮ್. ಮಿರಾ ಮೇ ಹ್ಯಾವ್ ಬೀನ್ ಡಿಲೇಡ್ ಬೈ ದ ಸ್ನೋ ಸ್ಟಾರ್ಮ್. ಇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂದ್ರೆ 45. ಆಪ್ಷನ್ ಎ ಮೀರಾ ಅನ್ನೋಕ್ಕೆ ಸ್ನೋ ಸ್ಟಾರ್ಮ್ ಇದ್ದಿದ್ದಕ್ಕೆ ಡಿಲೇ ಆಗೈತಕ್ಕೆ ಬರೋದು ಅಂತ ಹೇಳಕತ್ತಾರೆ ಇವರು. ಮಿರಾ ಮೈಟ್ ಹ್ಯಾವ್ ಬೀನ್ ಡಿಲೇಡ್ ಬೈ ದ ಸ್ನೋ ಸ್ಟಾರ್ಮ್. ನೆಕ್ಸ್ಟ್, ಡಿಡ್ ಹೀ ಡೂ ಹೀಸ್ ಮಿಷನ್. ಅಂದ್ರೆ ಅವನ ಗುರಿಯನ್ನು, ಅವನಿಗೆ ಮಿಷನ್ ಅಂದ್ರೆ ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಅವ ಅದು ಮಾಡ್ತಾನ ಅಂತಂದು ಕ್ವಶನ್ ಮಾರ್ಕ್ ಹಾಕ್ಯಾರ ಅವರು. ಸೊ ಅದಕ್ಕೆ ಆಪ್ಷನ್ ಏನು ಕೊಟ್ಟ ನಾವು? ಒಂದೇದು ವಾಸ್ ದ ಮಿಷನ್ ಡನ್ ಬೈ ಹಿಮ್, ವಾಸ್ ಹೀಸ್ ಮಿಷನ್ ಡನ್ ಬೈ ಹಿಮ್, ವಾಸ್ ಹೀಸ್ ಮಿಷನ್ ಬೀಯಿಂಗ್ ಡನ್ ಬೈ ಹಿಮ್, ಹ್ಯಾಡ್ ಹೀಸ್ ಮಿಷನ್ ಡನ್ ಬೈ ಹಿಮ್, ಹ್ಯಾಸ್ ಹೀಸ್ ಮಿಷನ್ ಬೀನ್ ಡನ್ ಬೈ ಹಿಮ್. ಸೊ ಇದಕ್ಕೆ ಆನ್ಸರ್ ಏನು? ಆಪ್ಷನ್ ಎ. ಯಾಕೆ? ಒಂದೇದು ಡಿಡ್, ಹೌದಾ? ಇಲ್ಲೂ ಐತಿ ಇಲ್ಲೂ ಐತಿ, ನಾ ಇಲ್ಲ ಅಂತ ಹೇಳಕತ್ತಿಲ್ಲ. ಆದ್ರೆ ಇಲ್ಲೇ V3 ಐತಿ. ಪ್ಯಾಸಿವ್ ವಾಯ್ಸ್ ಒಳಗೆ ಏನಾಕತಿ? V3 ಫಾರ್ಮ್ ಬರ್ತೈತಿ. ಇಲ್ಲಿ V3 ಇಲ್ಲ. ಇಲ್ಲೇ V1 + ING ಉಲ್ಟಾ ಕೊಟ್ಟ ನಾವು ING ಫಾರ್ಮಿಂದ. ಸೊ ಇದು ಅಲ್ಲ, ಇದಂತೂ ಸಂಬಂಧ ಇಲ್ಲ ಬಿಡ್ರಿ. ಸೊ ಇದಕ್ಕೆ ಕರೆಕ್ಟಾಗಿದ್ದು ಯಾವುದು? ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಡಸ್ ಶಿ ನೋ ಮೀ. ನಾನು ಅಕ್ಕಿಗೆ ಗೊತ್ತದನ್ನ, ಅಥವಾ ಅಕ್ಕಿಗೆ ನಾ ಯಾರಂತ ಗೊತ್ತೈತನೋ. ಈಗ ಇದಕ್ಕೆ ಆಪ್ಷನ್, ಎಮ್ ಐ ನೋ ಬೈ ಹರ್. ಆಪ್ಷನ್ ಎ. ಆಪ್ಷನ್ ಬಿ, ಈಸ್ ಶಿ ನೋನ್ ಟು ಮೀ. ಆಪ್ಷನ್ ಸಿ, ಈಸ್ ಶಿ ನೋನ್ ಬೈ ಮೀ. ಆಪ್ಷನ್ ಡಿ, ಎಮ್ ಐ ನೋನ್ ಟು ಹರ್. ಸೊ ಇದ್ರಾಗ ಆನ್ಸರ್ ಯಾವುದು? ಆಪ್ಷನ್ ಡಿ. ಸೆಕೆಂಡ್ ನೋಡ್ರಿ, ಈಸ್ ಶಿ ನೋ ಟು ಮೀ ಅಂದ್ರೆ ಅಕ್ಕಿಗೆ ನಾ ಗೊತ್ತನ ಅಂತ, ಹೌದಾ? ಸಾರಿ, ನಾ ಅಕ್ಕಿಗೆ ಗೊತ್ತದನ್ನ, ಬಟ್ ಅಕ್ಕಿಗೆ ನೀವು ಗೊತ್ತಿರೋದಲ್ಲ. ನೋಡಿ, ಡಸ್ ಶಿ ನೋ ಮೀ ಅಂದ್ರೆ ಅಕ್ಕಿಗೆ ನೀವು ಗೊತ್ತಿರಬೇಕು, ನೀವು ಅಕ್ಕಿಗೆ ಗೊತ್ತಿರೋದಲ್ಲ, ಅಕ್ಕಿ ನಿಮಗೆ ಗೊತ್ತಿರೋದಲ್ಲ. ಸಾರಿ, ಎಲ್ಲ ಸೇಮ ಹೇಳಕತ್ತಾನ ನಾನು. ನೆಕ್ಸ್ಟ್ 48,
ಒನ್ ಶುಡ್ ಕೀಪ್ ಒನ್ಸ್ ಪ್ರಾಮಿಸ್ ಅಂದ್ರೆ ಕೊಟ್ಟ ಮಾತಂಗೆ ನಡ್ಕೋಬೇಕು ಅಂತ ಹೇಳಕತ್ತಾರೆ ಇವರು ಚೊಕ್ಕ. ಇದಕ್ಕೆ ನೆಕ್ಸ್ಟ್ ಇದನ್ನೇನು ಮಾಡ್ಬೇಕು, ಪ್ಯಾಸಿವೈಸ್ ಮಾಡಬೇಕು. ಸೊ ಆಪ್ಷನ್ ಎ ಪ್ರಾಮಿಸ್ ಶುಡ್ ಬಿ ಕೆಪ್ಟ್, ಆಪ್ಷನ್ ಬಿ ಒನ್ ಶುಡ್ ಕೀಪ್ ದೇರ್ ಪ್ರಾಮಿಸ್, ಆಪ್ಷನ್ ಸಿ ಒನ್ಸ್ ಪ್ರಾಮಿಸ್ ಶುಡ್ ಬಿ ಕೆಪ್ಟ್ ಬೈ ಒನ್, ಆಪ್ಷನ್ ಡಿ ಪ್ರಾಮಿಸಸ್ ಶುಡ್ ಬಿ ಕೆಪ್ಟ್ ಬೈ ಒನ್. ಸೊ ಇದ್ರದ್ದು ಆನ್ಸರ್ ಬಂದ್ಬಿಟ್ಟು ಸಿಂಪಲ್, ಪ್ರಾಮಿಸಸ್ ಶುಡ್ ಬಿ ಕೆಪ್ಟ್. ನೆಕ್ಸ್ಟ್, ಹರ್ ವುಡನ್ ಅಲ್ಮಿರಾ ಹ್ಯಾಸ್ ಬೀನ್ ಡೆಸ್ಟ್ರಾಯ್ಡ್ ಬೈ ದ ಟರ್ಮೈಟ್ಸ್. ಟರ್ಮೈಟ್ಸ್ನಿಂದ ಅಕ್ಕಿದು ಏನು ಅಲ್ಮೇರ ಅಂದ್ರೆ ಕಪಾಟು ಅಂತ ಕರೆದ್ರು ಅಡ್ಡಿಲ್ಲ, ಕಪಾಟ್ ಏನಾಯ್ತು ಸತ್ಯಾನಾಶ ಆಗಿ ಹೋಯ್ತು. ಸೊ ಇದನ್ನೇನು ಮಾಡಬೇಕು, ಇದು ಪ್ಯಾಸಿವೈಸ್ ಒಳಗೈತಿ, ಇದನ್ನು ಆ್ಯಕ್ಟಿವೈಸ್ ಮಾಡಬೇಕು. ಒಂದನೇ ಆಪ್ಷನ್ ಏನು, ದ ಟರ್ಮೈಟ್ಸ್ ಡೆಸ್ಟ್ರಾಯ್ಡ್ ಹರ್ ವುಡನ್ ಅಲ್ಮೇರಾ, ಆಪ್ಷನ್ ಬಿ ದ ಟರ್ಮೈಟ್ಸ್ ಕುಡ್ ಡೆಸ್ಟ್ರಾಯ್ ಹರ್ ವುಡನ್ ಅಲ್ಮೇರಾ, the termites had destroyed her wooden almirah, the termites have destroyed her wooden almirah. ಸೊ ಇದ್ರಾಗ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ. ಯಾಕಂದ್ರೆ ಹ್ಯಾಸ್ ಬೀನ್ ಡೆಸ್ಟ್ರಾಯ್ಡ್, ಅವು ಏನು ಮಾಡಿಬಿಟ್ಟವು, ಡೆಸ್ಟ್ರಾಯ್ ಮಾಡ್ಯವು. ಕುಡ್ ಅಂದ್ರೆ ಮುಂದಾಗೋದು, ಇದು ಕುಡ್ ಡೆಸ್ಟ್ರಾಯ್ ಅಂದ್ರೆ ಮುಂದೆ ಡೆಸ್ಟ್ರಾಯ್ ಮಾಡಿದ್ರು ಮಾಡಬಹುದು, ಹಂಗಿಲ್ಲ, ಆಲ್ರೆಡಿ ಡೆಸ್ಟ್ರಾಯ್ ಆಗಿಬಿಟ್ಟತಿ. ನೆಕ್ಸ್ಟ್ ಕ್ವಶನ್, a stranger buys flower for the dead man's grave. ಅಂದ್ರೆ ಒಬ್ಬ ಸಮಾಧಿಗೆ, ಯಾರ್ದೋ ಒಬ್ಬ ಸಮಾಧಿಗೆ ಏನು ಮಾಡ್ತಾನೆ, ಒಬ್ಬ ಸ್ಟ್ರೇಂಜರ್ ಅಪರಿಚಿತ ವ್ಯಕ್ತಿ ಏನು ಮಾಡ್ತಾನೆ, ಫ್ಲವರನ್ನು ತೊಗೊತಾನೆ. ಸೊ ಇದು ಆ್ಯಕ್ಟಿವೈಸ್, ಇನ್ನಿಂದ ಪ್ಯಾಸಿವೈಸ್ ಮಾಡಬೇಕು. ಸೊ ಆಪ್ಷನ್ ಒನ್, ಫ್ಲವರ್ ಈಸ್ ಬಾಟ್ ಬೈ ಎ ಸ್ಟ್ರೇಂಜರ್ ಫಾರ್ ಅ dead man's grave. Option B, flowers were bought by a stranger for a dead man's grave. Option C, flowers have been bought by a stranger for a dead man's grave. Option D, flowers are brought by a stranger for a dead man's grave. So the right answer, option D. Flowers are brought by a stranger for a ಡೆಡ್ ಮ್ಯಾನ್ಸ್ ಗ್ರೇವ್. ಇಲ್ಲಿ ಡೆಡ್ ಮ್ಯಾನ್ಸ್ ಗ್ರೇವ್ ಸೇಮ್ ಇರ್ತದೆ ಆ್ಯಸ್ ಇಫ್ ಲಾಸ್ಟಿಗೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮಗೆ ಬೇಕಾಗಿದ್ದೇನು ಇದೇನು ದ ಡೆಡ್ ಮ್ಯಾನ್ಸ್ ಬಿಟ್ಟು ಇಲ್ಲೇ ಐತಲ್ಲ ಇದನ್ನಿಷ್ಟ ನೀವು ಫಾರ್ಮುಲಾ ಹಾಕಿ ನೋಡ್ರಿ, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಕತಿ. ಫ್ಲವರ್ಸ್ ಆರ್ ಬ್ರಾಟ್ ಬೈ ಅ ಸ್ಟ್ರೇಂಜರ್, ಅ ಸ್ಟ್ರೇಂಜರ್ ಬೈಸ್ ಅ ಫ್ಲವರ್, ಹೌದಾ. ನೆಕ್ಸ್ಟ್, ದ ಸೀವೇಜ್ ವಾಟರ್ ಸ್ಮೆಲ್ಸ್ ಫೌಲ್. ಸಮುದ್ರದ ನೀರು ಫೌಲ್ ಅಂದ್ರೆ ನನಗೂ ಅಷ್ಟು ಗೊತ್ತಿಲ್ಲ ರೀ, ಮೇ ಬಿ ಸ್ಮೆಲ್ಸ್ ಅಂದ್ರೆ ಐ ಮೀನ್ ಹೊಲ್ಸಾಗಿ ಕೇಳ್ತಾ ಏನದು ಕೆಟ್ಟ ವಾಸನೆ ಬರ್ತತನ ಅಂತಂದು ಹೇಳಾಕತ್ತಾರ ಅವರು. ಸೊ 51, ಇಲ್ಲ ಒಂದು ನಿಮಿಷ ನೋಡೇ ಬಿಡು ಅಂತಾರೆ ಅದು ಫೌಲ್ ಅಂದ್ರೆ ಏನಂತಂದು ಗೊತ್ತಿಲ್ಲ ಅಂದಿದ್ದು ನಾವು ಆಗ ತಿಳ್ಕೊಂಬಿಟ್ರೆ ಕಿರಿಕಿರಿ ಅನ್ನೋದಿಲ್ಲ. ಹೊಡಿ ಶಾವ್ಗೆ ಮಜ್ಜಿಗೆ ಶಿರಾ ಉಪ್ಪಿಟ್ಟು ಅಂತಂದು. ಹಾಂ, ಕರೆಕ್ಟ್, ನಾವು ಕರೆಕ್ಟ್ ಹೇಳಿ ನೋಡ್ರಿ ನಾ. ಇದು ದ ಸೀವೇಜ್ ವಾಟರ್ ಸ್ಮೆಲ್ಸ್ ಫೌಲ್ ಅಂದ್ರೆ ಕೆಟ್ಟ ವಾಸನೆ ಅಂತಂದು ಅದರ ಅರ್ಥಕತಿ. ಸೊ ಈಗ ಅದಕ್ಕೆ ಫಸ್ಟ್ ಆಪ್ಷನ್ ಏನೈತಲ್ಲೇ, ಫೌಲ್ ಈಸ್ ಸ್ಮೆಲ್ಟ್ ಬೈ ದ ಸಿವೇಜ್ ವಾಟರ್ ಅಲ್ಲ. ನೆಕ್ಸ್ಟ್, ದ ಸಿವೇಜ್ ವಾಟರ್ ಈಸ್ ಅ ಫೌಲ್ ವೆನ್ ಇಟ್ ಈಸ್ ಮೆಲ್ಟ್. ಹೊಳ್ಳೆ ದ ಸಿವೇಜ್ ವಾಟರ್ ಹ್ಯಾಸ್ ಅ ಫೌಲ್ ಸ್ಮೆಲ್. ಅದಾದಮೇಲೆ ಪ್ಯಾಸಿವ್ ಕನ್ಸ್ಟ್ರಕ್ಷನ್ ಈಸ್ ನಾಟ್ ಪಾಸಿಬಲ್, ಅಂದ್ರೆ ಪ್ಯಾಸಿವೈಸ್ ಮಾಡೋಕ್ಕೆ ಬರೋದಿಲ್ಲ ಅಂತೀವಿ ಹೇಳಿದ, ಹೌದಾ. ಬಟ್ ಇದು ಏನಕತಿ, ಪ್ಯಾಸಿವೈಸ್ ಮಾಡೋಕ್ಕೆ ಬರ್ತತಿ. ದ ಸಿವೇಜ್ ವಾಟರ್ ಈಸ್ ಫೌಲ್ ವೆನ್ ಇಟ್ ಈಸ್ ಮೆಲ್ಟ್, ಅಂದ್ರೆ ವಾಸನೆ ತೊಗೊಂಡಾಗ ಸಮುದ್ರದ ನೀರು ಹೊಲಸು ವಾಸನೆ ಬರ್ತತಿ ಅಂತ ಹೇಳ್ಯಾರ ಅವರು. ನೆಕ್ಸ್ಟ್, ಸಂಬಡಿ ಈಸ್ ಫಾಲೋಯಿಂಗ್ ಅಸ್. ಸಂಬಡಿ ಈಸ್ ಯಾರೋ ನಮ್ಮನ್ನು ಫಾಲೋ ಮಾಡಕತ್ತಾರ. ಸೊ ಸಂಬಡಿ ಹ್ಯಾಡ್ ಬೀನ್ ಫಾಲೋವಿಂಗ್ ಅಸ್, ಇದು ಆ್ಯಕ್ಟಿವೈಸ,
ಇದು ಆ್ಯಕ್ಟಿವ್ ವಾಯ್ಸ್. ನಮಗೆ ಏನು ಬೇಕಾಗಿತ್ತಲ್ಲ, ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾಗೈತಿ. ಹೌದಾ? ಈಗ ಸಂಬಡಿ ಐ ಎನ್ ಜಿ ಐತಿ, ಸಿಂಪಲ್ V1 ಪ್ಲಸ್ ಐ ಎನ್ ಜಿ ಕೊಟ್ಟಾನಿಲ್ಲ ಇಲ್ಲಿ. V1 ಪ್ಲಸ್ ಐ ಎನ್ ಜಿ ಕೊಟ್ರೆ ಹೊಳ್ಳಿ ಪ್ಯಾಸಿವ್ ವಾಯ್ಸ್ ಒಳಗೆ ಐ ಎನ್ ಜಿ ಕೊಡ್ತಾನ ಇಲ್ಲ. ಸೊ ಅಲ್ಲೇನು ಮಾಡ್ತಾನೆ, ಬೀಯಿಂಗ್ ಕೊಡ್ತಾನೆ. ಅದಕ್ಕೇನು ಆಪ್ಷನ್ ಡಿ ಈಸ್ ರೈಟ್. ನಮ್ಮ ಇವತ್ತಿನ ಕ್ಲಾಸಿನ ಕೊನೆಯ ಪ್ರಶ್ನೆ, ದ ಚೈಲ್ಡ್ ಬ್ರೋಕ್ ಮೆನಿ ಟಾಯ್ಸ್ ಇನ್ ದ ಶಾಪ್, ಹಿ ಇವನ್ ಥ್ರೂ ದ ಪೇಂಟಿಂಗ್ಸ್. ಏನು ಹುಡುಗಿದ್ನಲ್ಲವ ಇತ್ತಾಗ ಧಾರವಾಡದವ ಇಲ್ಲ ಉತ್ತರ ಕರ್ನಾಟಕದವ ಯಾವ ಇರ್ಬೇಕಿವ ಫುಲ್ ರೋಚಿಗೆ ಏನು ಮಾಡಿಬಿಟ್ಟಾನ, ಆಟಿಕೆ ಸಾಮಾನೆಲ್ಲ ಅಲ್ಲಿ ಅಂಗಡಿಯ ಮುರಿದು ಕೆಲವೊಂದಿಷ್ಟು ಪೇಂಟಿಂಗ್ಸ್ ಐತೆ ಏನು ಮಾಡಿಬಿಟ್ಟ ಒಗದಾಡಕತ್ಬಿಟ್ಟಾನವ. ಇದನ್ನೇನು ಮಾಡ್ಬೇಕು ನೀವು ಪ್ಯಾಸಿವ್ ವಾಯ್ಸ್ ಒಳಗೆ ಮಾಡಬೇಕು. ಸೊ ಆಪ್ಷನ್ 1 ಏನು, ಮೆನಿ ಟಾಯ್ಸ್ ಇನ್ ದ ಶಾಪ್ ಹ್ಯಾವ್ ಬಿನ್ ಬ್ರೋಕನ್ ಬೈ ದ ಚೈಲ್ಡ್ ಇವನ್ ದ ಪೇಂಟಿಂಗ್ ವರ್ ಥ್ರೋನ್ ಬೈ ಹಿಮ್. Next, B, many toys in the shop were broken by the child, even the paintings have been thrown by him. Many toys in the shop were broken by the child, even the paintings were thrown by him. Next, many toys in the shop were broken by the child, he has even thrown the paintings. ಸೊ ಇದ್ರೊಳಗೆ ಒಂಚೂರು ಕನ್ಫ್ಯೂಸ್ ಆಕತಿ, ಬಟ್ ಎಲ್ಲಿ ಏನು ಯೂಸ್ ಮಾಡಬೇಕು ಅಂತಂದು ಒಂದು ಚೂರು ಗೊತ್ತಿದ್ಬಿಟ್ರೆ ಮುಗಿದು ಹೋಕ್ಕತಿ. ಆಪ್ಷನ್ ಸಿ ಬರ್ತತಿ. ಮೆನಿ ಟಾಯ್ಸ್ ಇನ್ ದ ಶಾಪ್ ವರ್ ಬ್ರೋಕನ್, ಇಲ್ಲೂ ಐತಿ, ನಾ ಇಲ್ಲ ಅಂತ ಹೇಳಿಲ್ಲ, ಇಲ್ಲೂ ಐತಿ. ಹೌದಾ? ಬೈ ದ ಚೈಲ್ಡ್, ಬೈ ದ ಚೈಲ್ಡ್, ಬೈ ದ ಚೈಲ್ಡ್, ಇವಂದ ಆತಾ. ಇಲ್ಲೇನೈತೆ, ಹಿ ಹ್ಯಾಸ್, ಇಲ್ಲೇ ಇದು ಹೋತು, ಇದಂತೂ ಮೊದಲ ಹೋಗೈತಿ. ಇವಂದ ಪೇಂಟಿಂಗ್ಸ್ ವರ್ ಥ್ರೋನ್ ಬೈ ಹಿಮ್, ಪೇಂಟಿಂಗ್ಸ್ ಹ್ಯಾಸ್ ಬೀನ್, ಇಲ್ಲೇನೈತಿ, ಇದು ತಪ್ಪೈತಿ. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇದಾಗಿತ್ತು ನಮ್ಮ ಇಂದಿನ ಕ್ಲಾಸ್ನಲ್ಲಿ ಕೆಲವೊಂದಿಷ್ಟು ಎಕ್ಸಾಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗೆ ಕೇಳಿದಂಥ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮೊಂದಿಗೆ ಡಿಸ್ಕಷನನ್ನು ಮಾಡಿದ್ವಿ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮೇಲೆ. ಸೊ ನಾಳೆ ಮತ್ತು ಬೇರೆ ಸಬ್ಜೆಕ್ಟನ್ನು ತಗೊಂಡು ಕ್ಲಾಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ ನಾವು ಹೇಳಿದ್ದ ನಿಮ್ಮ ಮನಸ್ಸಿಗೆ ಹತ್ತಿದ್ರೆ ಚಲೋ ಅನಿಸಿದ್ರೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಅಂತಾರೆ, ಅದನ್ನೊಂದು ಚೂರು ಮಾಡಿ. ಹಂಗೆ ಬಾಜುಕೊಂದು ಗಂಟೆ ಐತಿ, ಅದೊಂದು ಸ್ವಲ್ಪ ಗಂಟೆ ಹೊಡೀರಿ. ಹಂಗೆ ಯಾರಿಗೆ ಇಂಗ್ಲೀಷ್ ಕಲಿಯೋಕೆ ಇಂಟ್ರೆಸ್ಟ್ ಐತಿ ದಯವಿಟ್ಟು ಅವ್ರಿಗೆ ನಮ್ಮ ಕ್ಲಾಸನ್ನು ಸಾಧ್ಯ ಆದಷ್ಟು ಶೇರ್ ಮಾಡಿರಿ. ಹೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಒಂದು ಗಂಟೆ ಕಟ್ಟೇವಿ, ಆ ಗಂಟಿನ ನೀವು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಒಂದು ಸತಿ ಜೋರಾಗಿ ಡನ್ ಅಂತ ಹೊಡಿರಿ. ಅಂದ್ರೆ ನಾವು ಏನು ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡಿದ್ದೆಲ್ಲ ಹಿಂಗೆ ಓಡ್ಕೊತ ಬಂದು ನಿಮ್ಮ ಕಡೆ ತಲುಪ್ತವೆ ಅಂತ ಹೇಳ್ತಾ ಹೊಸದಾಗಿ ಕಾನ್ಸ್ಟಿಟ್ಯೂಷನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡೇವಿ. ಟೈಮ್ ಸಿಕ್ತಂದ್ರೆ 100% ಅದನ್ನೂ ಮಾಡ್ಬೇಕು ಅನ್ನೋದು ತಲೆಯಾಗೈತಿ, ಬಟ್ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ಅದಾದಮೇಲೆ ಹೇಳ್ತಾನೆ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಲಾಸ್ಟ್ ಇನ್ನೇನು ತಲೆ ತಿನ್ನೋದಿಲ್ಲ ಮುಗಿಸ್ತಾನೆ. ಬರಲ್ರಿ, ಎಲ್ಲರಿಗೂ ನಮಸ್ಕಾರ. ದತ್ತಗುರು